ನಾವು ಅರಿವೇವಿದನು ನಾನಾ ವಿಕೃತಿ ಬಿಡಿದ ಮಾಯಾ ಆವರಣವಿಲ್ಲದ ಅನುಭವದ ಸುಖಸುದೆಯೇ ಸೇವನೆಯ ಸೊಗಸು ತೀವಿರದೆ ಸುಮ್ಮನೆ ತನಗೆ ಕೈವಲ್ಯವಾದುದೆಂಬವನ ಬಗೆಪೊಸತು. ಹಿತವಿದ ಅಹಿತವಿದೆಂಬ ತಿಳಿವಂತೆ, ವಿಷಯಾಭಿರತಿಯಂತೆ, ಕ್ಷಮೆಯಂತೆ, ಮನಮರುಕುವಂತೆ, ನುತ ಸುಕೃತವಂತೆ, ಸದುಗತಿಗೆ ಮುಖವಿಡದಂತೆ, ಶ್ರುತಿಯೋಳ್ ಒಲುವಂತೆ, ಗುರುಮತ ರಹಿತವಂತೆ, ಅರಿವಂತೆ, ದೇಹಾದಿಗಳನ್ನು ಬೇರಿಡದಂತೆ, ನೆರೆ ಚಿದ ಅದ್ವಯದಂತೆ, ಜೀವತ್ವವಂತೆ, ಮೊರೆ ಪುಗದಂತೆ, ಸಂಶಯ ಅಳಿಯದಂತೆ, ನಿಜ ಕರುಗೊಂಡಂತೆ, ವಿಪರೀತ ಮತಿಯಂತೆ, ನಿರಭಿಮಾನತೆಯಂತೆ, ಮೀರದೆಯ ವಿಧಿಯಂತೆ, ಪರಿಪೂರ್ಣ ಕಾಮವಂತೆ, ಎನಕೆಗೆಡದಂತೆ, ಗುರು ಶಂಭುಲಿಂಗವಾಗಿಯ ಮುಕ್ತ ಪದವಂತೆ, ಮರಳಿ ಭವ ಮರಣ ಸಂಸ್ಕೃತಿ ಭಯವಂತೆ. ನಾವು ಅರಿವೆವಿದನು ನಾನಾ ವಿಕೃತಿ ಬಿಡಿದ ಮಾಯಾ ಆವರಣವಿಲ್ಲದ ಅನುಭವದ ಸುಖಸುದೆಯೇ ಸೇವನೆ ಸೊಗಸು ತೀವಿರದೆ ಸುಮ್ಮನೆ ತನಗೆ ಕೈವಲ್ಯವಾದುದೆಂಬವನ ಬಗೆಪೊಸತು. ಹೇಳ್ತಿರ್ತಾರ ನೋಡಿ, ನಾನು ದೇವ್ರ ಸಾಕ್ಷಾತ್ಕಾರ ಐತಿ, ನನಗೆ ಆ ದೇವ್ರ ಸಾಕ್ಷಾತ್ಕಾರ ಐತಿ, ಈ ದೇವ್ರ ಸಾಕ್ಷಾತ್ಕಾರ ಐತಿ, ನನ್ನ ಕೈವಲ್ಯನ ಸಿದ್ಧಿಸಿದ್ದೆ ಅಂತ ಹೇಳ್ತಾರಲ್ಲ, ಇದು ಭಾಳ ಹೊಸದು ಅಂತ ಹೇಳ್ತಾರೆ ಅವರು ಯಜಮಾನ್ರು. ಯಾಕೆ ಹಂಗೆ ಹೇಳಿದ್ರು? ಭಾಳ ವಿಚಿತ್ರ ಅನಿಸ್ತದೆ, ಸೋಜಿಗೆ ಅನಿಸ್ತದೆ ಅಂತಾರೆ, ವಿಚಿತ್ರ ಅನಿಸ್ತದೆ. ಯಾಕೆ ಇದು ಹಿಂಗೆ ಹೇಳಿದ್ರಪ್ಪ ಅಂದ್ರೆ, ಅದು ಸಿದ್ಧಿಸಿದವಾಗ ಹೇಳಕ್ಕೆ ಬರೋದಿಲ್ಲ, ಹೇಳ್ತಾನಂದ್ರೆ ಸಿದ್ಧಿಸಿಲ್ಲ. ಅರ್ಥಾತ್ ಏನಪ್ಪ ಅಂದ್ರೆ, ತನ್ನ ನಿಜ ಸ್ವರೂಪನ ತಾನಾಗಿ ಬಿಡೋದ ಮೇಲೆ ಅನ್ನದ ಭಾವ ಎಲ್ಲ ಅಡಗಬೇಕು, ಅನ್ಯಥಾ ಭಾವ ಎಲ್ಲ ಕಳೆದು ಹೋಗ್ಬೇಕು. ಮತ್ತು ಅನ್ಯಥಾ ಭಾವ ಎಂದಿನಂತೆ ದೇಹ ಭಾವ, ಎಂದಿನಂತೆ ಜೀವಭಾವ, ಎಂದಿನಂತೆ ಹುಟ್ಟು ಸಾವಿನ ಭಯ, ಇವಿದ್ದೂ ನಾನು ಕೈವಲ್ಯ ಆಗೈತಿ, ಮುಕ್ತಿ ಆಗೈತಿ ಅಂತ ಹೇಳ್ತಾನೆ ಅಂದ್ರೆ, ಇದು ಒಂದು ರೀತಿಯಿಂದ ಸೋಜಿಗೆ ಅನಿಸ್ತೈತಿ, ಹೊಸ ಬಗ್ಗೆ ಅನಿಸ್ತೈತಿ, ವಿಚಿತ್ರ ಅನಿಸ್ತೈತಿ ಅಂತಾರೆ. ಅರ್ಥಾತ್ ಏನಪ್ಪ ಅಂದ್ರೆ, ಇದು ಹೊರಗಿನಿಂದ ಹೇಳುವಂಥ ವಿಷಯ ಅಲ್ಲ, ಅನುಭವಗಮ್ಯ. ಒಮ್ಮೆ ಅನುಭವಗಮ್ಯ ಅಂತ ಅಂದಮೇಲೆ ಬಂತಂದ್ರೆ ಇದ್ರ ಮೇಲೆ ಮೋಹ ಆಳಿದ್ರೆ ತನ್ನೇ ತಾನ ಬಿಟ್ಟು ಹೋಗಿರ್ಬೇಕು. ಬಿಟ್ಟೇನೋ ಭಾವನೆ ಬಂದಿರಬಾರ್ದು, ಬಿಟ್ಟೇನೋ ನೆನಪು ಉಳಿದಿರಬಾರ್ದು. ಬಿಟ್ಟೇನೋ ನೆನಪು ಐತೆ ಅಂದರೆ ಬಿಟ್ಟಿಲ್ಲ ಅಂತ ಅರ್ಥ ಆಗತ್ತೆ. ಬಿಟ್ಟೇನೋ ಭಾವನೆ ಇಲ್ಲೋ ನೆನಪೂ ಇಲ್ಲ, ಹಂಗೆ ದೇಹ ಭಾವ ಅಳದು ಹೋಗ್ಬೇಕು. ದೇಹನನ್ನು ನಾನು ಭಾವ ಪುನಃ ನೆನಪ ಆಗಿರೋದಿಲ್ಲ, ಅದು ಯಾವಾಗಲೂ ಆತ್ಮಭಾವದಲ್ಲೇ ಇರ್ತಿರ್ತಾರೆ. ಹಲೋ, ಅದಕ್ಕೆ ಏನಂದ್ರೆ ಇದು ಒಂದು ವಿಚಿತ್ರ ಸೋಜಿಗೆ ಅನಿಸ್ತದೆ. ಯಾಕಪ್ಪ ಅಂದರೆ ಒಂದಕ್ಕೊಂದು ತದ್ವಿರುದ್ಧ ಭಾಷೆ ಎಲ್ಲ ಹಂಗೆ ಉಳ್ದಾವೆ. ಎಂದಿನಂತೆ ಕಡೆಗೊಂದು ಸೂಕ್ಷ್ಮವಾಗಿ ಹೇಳ್ತಾರೆ, ಈ ಪದ್ಯದೊಳಗೆ ಕಡೆಗೆ ಹೇಳ್ತಾರೆ ನೋಡ್ರಿ, ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ಅಂದ್ರೆ, ಕಡೆಯಿಂದ 2 ಸಾಲು ಮರಳಿ ಭವ ಮರಣ ಸಂಸ್ಕೃತಿ ಭಯವಂತೆ. ಮರಳಿ ಜಗತ್ತಿನ ಭಯ, ಸಂಸ್ಕೃತಿ ಭಯ, ಈ ಶರೀರದ ಹುಟ್ಟು ಸಾವಿನ ಭಯ, ಇದು ಯಥಾ ಪ್ರಕಾರ ಹಂಗೆ ಐತಂತಾರೆ. ಮತ್ತು ಅದಕ್ಕೆ ನಾನು ಭಾಳ ವಿದ್ವಾಂಸರು, ಬುದ್ಧಿವಂತರು, ಮೇಧಾವಿಗಳು, ತಿಳಿದವರು, ಪಾಂಡಿತ್ಯವನ್ನು ಪಡೆದವರು ಅಂತ ಏನು ಜಗತ್ತಿನಲ್ಲಿ ಬೆಳೆದಾರಲ್ಲ, ಅವ್ರಿಗೆ ಅಂತ್ಯಕಾಲದೊಳಗೆ ಇದು ಗಟ್ಟಿ ಆಗಲಿಕ್ಕೆ ದುಃಖ ಆಗಿಬಿಟ್ಟಿರ್ತಾರೆ. ಹೇಳ್ಕೊತ ಹೋಗಿರ್ತಾರೆ ಜೀವನ ಪರ್ಯಂತ. ಇದನ್ನು ಅನುಭವ ಸಿದ್ಧಿಸೋದೇ ಇರಲ್ಲ. ನೀವು ನೋಡಿರ್ಬೇಕಾದ್ರೆ ಭಾಳ ಪುರಾಣಕಾರರು, ಪುಣ್ಯ ಕಥೆಕಾರರು ಅವರ ಜೀವನವನ್ನು ನೋಡಿ ಕಡಿತ ಅಂತ್ಯಕಾಲದೊಳಗೆ ಪುರಾಣ ಹೇಳ್ಕೊಂತ ಅಡ್ಯಾಡ್ತಿರ್ತಾರಲ್ಲ, ದೇವಿ ಪುರಾಣ, ಆ ಪುರಾಣ, ಈ ಪುರಾಣ ಹೇಳ್ಕೊಂತ ಅಡ್ಯಾಡ್ತಿರ್ತಾರಲ್ಲ, ಅವೇ ನನಗೆ ದೇವಿ ಸಾಕ್ಷಾತ್ಕಾರ ಆಗೈತಿ,
ನಾನು ಆ ದೇವ್ರ ಸಾಕ್ಷಾತ್ಕಾರ ಆಯ್ತು, ಈ ದೇವ್ರ ಸಾಕ್ಷಾತ್ಕಾರ ಹೇಳ್ತಾರೆ. ಹೇಳ್ತಿರ್ತಾರೆ ಎಂದಿನಂತೆ ಮತ್ತೆ ಜೀವಭಾವನೆ ಇರ್ತದೆ ಅವ್ರಿಗೆ. ಅಂದ್ರೆ ಶರೀರ ಭಾವ ಅಡಿಗೆ ಆ ಸಚ್ಚಿದಾನಂದ ಭಾವ ಬಂದಿರೋದೇ ಇಲ್ಲ. ದೇವರು ತನ್ನ ಬಿಟ್ಟು ಹೊರಗದಾರ ಅನ್ನೋ ಭಾವ ಎಲ್ಲಿವರೆಗೆ ಇರ್ತೈತಿ ಅಲ್ಲಿವರೆಗೆ ಈ ದುಃಖ ಹೋಗೋದೇ ಇಲ್ಲ. ಅರ್ಥಾತ್ ಏನಪ್ಪ ಅಂದ್ರೆ ಸಾಕ್ಷಾತ್ಕಾರ ಮಾಡ್ಕೊಳೋದಲ್ಲ, ಅದ ನೀನು ಆಗೋದಿಲ್ಲ. ದೇವರನ್ನ ಹುಡ್ಕೋತ ಅವನ ಸಂಘಕ್ಕೆ ಹೋಗಿ ಅವನಲ್ಲಿ ಒಂದಾಗಿಬಿಡು. ಅವನು ಬೇರೆ ಅದಾನ, ಅಲ್ಲದಾನ, ಇಲ್ಲದಾನ ಅನ್ನೋ ಭಾವ ನೀನು ಉಳಿತಿ, ದುಃಖ ತೆಪ್ಪದ ಅಲ್ಲ. ಆ ಭಾವವನ್ನು ಕಳ್ಕೊಳ್ಳೋದು ಹೆಂಗೆ? ಅದನ್ನು ವಿಚಾರ ಮಾಡಿ ತಿಳ್ಕೊಂತ ಹೋಗಿ ಕಡೆಗೆ ಅದ ಆಗೋದು. ಜಗತ್ತಿನ ತುಂಬ ಏನು ನಡೆದತ್ತಪ್ಪ ಅಂದ್ರೆ ಈಗ ದೇವ್ರ ಬಗ್ಗೆ ಹೇಳೋದು ಕೇಳೋದು ನಡೆದತ್ತೆ. ಆ ದೇವರನ್ನ ಅನೇಕ ಕಲ್ಪನೆ ಮಾಡ್ಕೊಂಡು ಹಂಗದಾನ ಹಿಂಗದಾನ ಅಂತ ಕಲ್ಪನೆ ಮಾಡ್ಕೊಂಡು ಹೇಳ್ಕೊಂತ ಹೋಗ್ತಾರೆ. ಮತ್ತು ಒಂದೊಂದು ಪುರಾಣದಾಗ ಒಂದೊಂದು ಯಾವ ಪುರಾಣ ಹೇಳ್ತಿರ್ತಾರೋ ಅದೇ ದೇವರ ಶ್ರೇಷ್ಠ, ಉಳಿದಿದ್ದೆಲ್ಲ ಕನಿಷ್ಠ ಮಾಡಿಟ್ಟಿರ್ತಾರೆ. ನೋಡಿರ್ಬೇಕಾದ್ರೆ ಯಾವ ಪುರಾಣ ಹೇಳ್ತಾನ ಆ ಪುರಾಣದ ಅದರ ಶ್ರೇಷ್ಠತೆ ಮಾಡು, ಉಳಿದಿದ್ದೆಲ್ಲ ಕಡಿಮೆ ಮಾಡು. ಮತ್ತು ಅವನಿಗೆ ಆ ಪುರಾಣ ಹೇಳೋಂಗೆ ಅದು ಶ್ರೇಷ್ಠ, ಈ ಪುರಾಣ ಹೇಳೋಂಗೆ ಇದು ಶ್ರೇಷ್ಠ. ಹಿಂಗೆ ಭೇದ ಭಾವ ಇಟ್ಕೊಂಡು ಮಾಡ್ಕೊತ ಹೋಗಿ ಸತ್ಯದ ಅನುಭವ ಜೀವನದ ಅಂತ್ಯಕಾಲದಾಗ ಆಗೋದೇ ಇಲ್ಲ ಅವ್ರಿಗೆ. ಈ ಎಲ್ಲ ಪುರಾಣ ಪುಣ್ಯಕಥೆಗಳು ಧರ್ಮಗಳು ಎಲ್ಲಾನು ಏನು ಮಾಡ್ಯಾವು ಅಂದ್ರೆ ವೇದ ಉಪನಿಷತ್ತುಗಳು ಸದ್ಯಕ್ಕೆ ಆ ಸತ್ಯವನ್ನು ವರ್ಣಿಸಕ್ಕೆ ಹೋಗಿ ಹೊಳ್ಳಿ ಬಿದ್ದಾವು. ಅರ್ಥಾತ್ ಏನಂದ್ರೆ ಪರಮಾತ್ಮನ ಲಕ್ಷಣಗಳನ್ನು ಹೇಳಬೇಕಂತ ಹುಡುಕ್ಬೇಕಂತ ಹೋದಾವ, ಅದನ್ನು ಹೇಳೋಕ್ಕಾಗೋದಿಲ್ಲ, ವರ್ಣಾತೀತ. ನಾವು ಶಬ್ದಗಳಿಂದ ವರ್ಣಿಸೇವು ಅಂದ್ರೆ ಅದು ಸಾಧ್ಯನೇ ಇಲ್ಲ. ಶಬ್ದಗಳಿಗೆ ನಿಲುಕಲ್ಲ, ಇಂದ್ರಿಯಗಮ್ಯ ಇಲ್ಲ. ವಿಷಯಾದಿಗಳನ್ನು ಹೆಂಗೆ ತಿಳ್ಕೊಂಡಿರಲ್ಲ, ಅದರ ಬಗ್ಗೆ ಬರಿಬೇಕಂದ್ರೆ ವಿಷಯಾದಿಗಳ ಬಗ್ಗೆ ಬರಿಬೇಕಂದ್ರೆ ನಾವು ಕಠಿಣ ಐತಿ. ಇನ್ನು ಇಂದ್ರಿಯಾತೀತನಾದಂಥ ಪರಬ್ರಹ್ಮನ ಬಗ್ಗೆ ತಿಳ್ಕೊಂಡೇನಿ, ಕಲಿತೇನಿ, ಬರಿತೇನೆ, ವರ್ಣಿಸ್ತೇನೆ ಅಂದ್ರೆ ಎಷ್ಟರ ಮಟ್ಟಿಗೆ ಸತ್ಯ ಇದು ವಿಚಾರ ಮಾಡಿ. ಇಂದ್ರಿಯಗಮ್ಯಗಳಾದಂಥ ನಿಲುಕದಾದಂಥ ವಿಷಯಗಳ ಬಗ್ಗೆ ವರ್ಣನೆ ಮಾಡೋದು ಕಠಿಣ ಐತಿ. ಶಬ್ದಗಳು ಸಾಲೋದಿಲ್ಲ. ಒಂದು ಸಿಹಿ ಪದಾರ್ಥ ತಿಂದಿರ್ತಿ, ಇದು ರುಚಿ ಹೆಂಗಿತ್ತಂತ ಅದನ್ನು ವರ್ಣನೆ ಮಾಡ ಅಂದ್ರೆ ಶಬ್ದದ ಮೂಲಕ ಹೆಂಗೆ ಹೇಳಾಕತ್ತೈತಿ ನಿನಗೆ ಅದನ್ನು? ಅದು ಶಬ್ದಾತೀತ, ಇಂದ್ರಿಯಗಮ್ಯ, ಇಂದ್ರಿಯಗಳ ನಿಲಿಕೈತಿ, ಇಂದ್ರಿಯಗಳ ಅನುಭವ ಬಂದತಿ. ಅದನ್ನು ಒಂದು ಶಬ್ದದ ಮೂಲಕ ವರ್ಣನೆ ಮಾಡಂದ್ರೆ ಸಾಧ್ಯ ಆಗುವುದು. ನಿಮ್ಮ ಅನುಭವನ ನೋಡ್ಕೊರಿ. ಒಂದು ಯಾವ್ದಾರ ಹೊಸ ಪದಾರ್ಥ ಇವತ್ತು ತಿಂದೇನೆ, ಹುಳಿ ಐತಿ ಅಂದ್ರೆ ಹುಳಿ ಹೆಂಗೆ ಬರೀತಪ್ಪ, ಹುಳಿ ಊಟ ಹುಳಿ ಅಂದ್ರೆ ಹುಳಿನೂ ಅಲ್ಲ ಅಂತೀವಿ, ಒಗರು ಅಂದ್ರೆ ಒಗರೂ ಅಲ್ಲ ಅಂತೀವಿ, ಹೇಳಕ್ಕೆ ಬರೋದಿಲ್ಲ ಬಿಡು ಅಂತ ಕಡೆಗೆ. ವರ್ಣನೆಗೆ ಹೇಳಕ್ಕೆ ಬರೋದಿಲ್ಲ, ಶಬ್ದದಲ್ಲಿ ಹೇಳಕ್ಕೆ ಬರೋದಿಲ್ಲ, ಅದು ಹೇಳಕ್ಕೆ ಬರೋದಿಲ್ಲ ಬಿಡು, ತಿಂದು ಗೊತ್ತಾಗ್ಬಿಡ್ತದೆ ಮನೆಗೆ. ಹಂಗೆ ಇದು ಐತಿ ಪರಮಾತ್ಮನ ಬಗ್ಗೆ. ನಾವು ಜಗತ್ತಿನ ತುಂಬ ಹೇಳ್ಕೊಂತ ಹೊಂಟಾರಲ್ಲ, ಇದು ಹೇಳಕ್ಕೆ ಬರುವಂಥದ್ದಲ್ಲ. ಅದಕ್ಕೆ ಇದನ್ನು ಹೇಳೋದು ಕೇಳೋದು ಮಾಡ್ಕೊತ ಹೋದ್ರೆ ಅದು ಅನುಭವಕ್ಕೆ ನೀವು ಹಚ್ಕೊಳ್ಳಿಲ್ಲ ಅಂದರೆ ಕಠಿಣ ಆಗಿಬಿಡ್ತದೆ. ಬರೀ ಹೇಳ್ಕೊತ ಹೊಂಟಿ, ಬರೀ ಕೇಳ್ಕೊತ ಹೊಂಟಿ, ಅನುಭವನೇ ಇಲ್ಲ ಅಂದ್ರೆ. ಆಚರಣೆ ಭಾಳ ಮುಖ್ಯ. ಯಾಕಂದ್ರೆ ಪರಿಶುದ್ಧವಾದ ಆಚರಣೆಯಿಂದ ಮಾತ್ರ ಅದರ ಅನುಭವಕ್ಕೆ ಬರ್ತದೆ. ನೀ ಅಂತಃಕರಣ ಎಂದಿನಂತೆ ದೋಷಗಳಿದ್ದು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳ ದೋಷಗಳಿದ್ದು ಅಂದ್ರೆ ಇದು ಅನುಭವಕ್ಕೆ ಬರೋದು. ಅದಕ್ಕೆ ಇಲ್ಲಿ ಚತುರ್ಮುಖಿಗಳು ಹಿಂಗೆಲ್ಲ ಹೇಳ್ಕೊತ ಹೋಗ್ತಾರಲ್ಲ, ಮತ್ತು ಇದನ್ನು ವರ್ಣನೆ ಮಾಡ್ಯಾರಲ್ಲ, ಇದನ್ನು ತಿಳಿಸ್ಯಾರಲ್ಲ, ಇದನ್ನು ಹೇಳ್ಯಾರಲ್ಲ ಅಂದ್ರೆ ಭಾಳ ಬುದ್ಧಿವಂತರು ಅಂತ ತಿಳ್ಕೊಬೇಡ್ರಿ. ಅವರು ಅದ್ರ ಸಮೀಪಕ್ಕೂ ಹೋಗಿಲ್ಲ, ಸುಮ್ಮನೆ ಹಂಗೆ ಊಹೆ ಮಾಡಿ ಬರ್ದಾರ, ಅದನ್ನು ಕಲ್ಪನೆ ಮಾಡಿ ಬರ್ತಾರ. ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಕಲ್ಪನೆ ಮಾಡಿ ಬರ್ದಾರ ಹೊರತಾಗಿ ಶಬ್ದಾತೀತ ಐತದು. ಅದು ಅಕ್ಷರಗಳಲ್ಲಿ ಹಿಡಿದಿಟ್ಟು ಬರೆಯಕ್ಕೆ ಬರುವಂಥದ್ದು ಅಲ್ಲ. ಪರಮಾತ್ಮನ ಲಕ್ಷಣಗಳನ್ನು ಹೇಳ್ತೇನೆ, ಅದನ್ನು ಬರಿತೇನೆ ಅದ್ರ ಬಗ್ಗೆ ಅಂತಂದ್ರೆ ಸಾಧ್ಯ ಇಲ್ಲದ ಮಾತು. ಆದರೆ ಆ ತತ್ವಗಳು ಏನದಾವಲ್ಲ, ಆ ತತ್ವಗಳು ಮೂಲ ವಸ್ತುನ ಕೆಲವನ್ನ
ಲಕ್ಷಣಗಳನ್ನು ಹಿಡ್ಕೊಂಡು ಅದ್ರ ಸಮೀಪಕ್ಕೆ ಹೋಗಕ್ಕೆ ಪ್ರಯತ್ನ ಮಾಡ್ತಾವೆ ಅಷ್ಟೇ. ಆದ್ರೆ ಅದಲ್ಲ. ಅದಕ್ಕೆ ನಾವು ಅವನ್ನ ಗುರುಮುಖಿಯನ್ನ ಕೇಳಬೇಕಂತ ಎದಕ್ಕಂತಾರೆ ಇದನ್ನ? ಅನುಭವಿ ಆದಂಥ ಗುರು ಯಾರು ಆ ಸ್ಥಿತಿಯನ್ನು ಹೊಂದಿ ಆ ಸ್ಥಿತಿಯಲ್ಲಿ ನಿಂತಿರ್ತಾರ ಅವ್ರ ಮುಖೇನ ಕೇಳಬೇಕಂತ ಯಾಕಂತಾರೆ ಅಂದ್ರೆ ಅದ್ರ ಸಮೀಪಕ್ಕೆ ಒಯ್ದು ಬಿಡುವಂಥ ಸಾಮರ್ಥ್ಯ ಅವ್ರಿಗೆ ಅಷ್ಟೇ ಇರ್ತದೆ. ಉಳಿದೆಲ್ಲ ಕಲ್ಪನಾದಾಗ ನಡೀತಿರ್ತಾವೆ. ಜಗತ್ತಿನ ತುಂಬ ಕಲ್ಪನಾದ ಆಟನ ನಡೆದೈತಿ. ಭಕ್ತಿ ಅಂದ್ರೆ ಒಂದು ಕಲ್ಪನಾ ಬೇರೆ ಐತಿ, ಯೋಗ ಅಂದ್ರೆ ಒಂದು ಕಲ್ಪನಾ ಬೇರೆ ಐತಿ. ಅವರವರ ಭಾವಕ್ಕೆ ತಕ್ಕಂಗೆ ಅವರವ್ರ ಅನುಕೂಲಕ್ಕೆ ತಕ್ಕಂಗೆ ಭಕ್ತಿ ಭಾವಗಳನ್ನು ಹುಟ್ಟಾಕೊಂತಾರೆ. ಆದ್ರೆ ನಿಜವಾದ ಭಕ್ತಿ ಅಂದರೆ ಹೆಂಗಿರಬೇಕು? ಅದು ಹೊರಗೆ ತೋರಿಸುವಂಥದ್ದು ಹೆಂಗೆ? ಹೊರಗೆ ತೋರಿಸುವಂಥದ್ದಲ್ಲ, ಭಕ್ತಿ ಭಾವ ಅಂತರಂಗದಲ್ಲಿರುವಂಥದ್ದು. ಅಂತರಂಗದಲ್ಲಿ ಅಚಲವಾದ ನಿಷ್ಠ ಏನಿರ್ತೈತಲ್ಲ, ಶ್ರದ್ಧಾ, ಅಚಲವಾದ ನಿಷ್ಠ, ಅದೇ ಎಲ್ಲ ಅಂತ ಸರ್ವಸ್ವವನ್ನು ಸಮರ್ಪಣೆ ಮಾಡುವಂಥ ಭಾವ ಯಾವಾಗಿದು ಹುಟ್ಟುತ್ತೆ ಅದು ನಿಜವಾದ ಭಕ್ತಿ. ಅಂಥ ಭಾವ ನಿನ್ನೊಳಗೆ ಬಂದಿದ್ದಾಗ ಈ ಸತ್ಯದ ಅನುಭವ ಮಾಡ್ಕೊಳಕ್ಕೆ ಸಾಧ್ಯ. ಅದಕ್ಕಲ್ಲಿ ವೇದೋಪನಿಷತ್ತುಗಳನ್ನು ಸತ್ಯಕ್ಕೆ ಇದನ್ನು ವರ್ಣಿಸಕ್ಕೆ ಹೋಗಿ ಮತ್ತೆ ಕೆಳಗಾಯ್ಬಿದ್ದು ಆ ಪರಬ್ರಹ್ಮಣ ಕುರಿತು ಹೇಳಬೇಕು, ವರ್ಣನೆ ಮಾಡಬೇಕು ಅಂತ ಹೋದಂಥವು ವೇದ ಉಪನಿಷತ್ತುಗಳು ಸತ್ಯಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಅನುಭವಕ್ಕೆ ನೀವು ಹೋಗಬೇಕು, ಅನುಭವದಿಂದ ನೋಡಬೇಕು. ಅದಕ್ಕೆ ಆ ಅನುಭವವನ್ನು ನೀವು ಮಾಡ್ಕೋಬೇಕಾದ್ರೆ ಜೀವನದಲ್ಲಿ ಸದಾಚಾರ, ಸದ್ವಿಚಾರ ಎರಡೂ ಕೂಡ ನಡಿಬೇಕು. ಬರೇ ವಿಚಾರಗಳು ಗೊತ್ತದಾವು, ನಾನು ತಿಳಿದೇನೆ ಅಂತ ಒಂದು ಆಚರಣೆ ಬರಲಿಲ್ಲ ಅಂದ್ರೆ ಅನುಭವಕ್ಕೆ ಬರೋದು. ಹೆಂಗೆ ಅನುಭವಕ್ಕೆ ಬರೋದಿಲ್ಲ ಅಂದ್ರೆ ಎಲ್ಲ ಮನೆ ತುಂಬ ಅಡುಗೆ ಮಾಡೋ ಸಾಮಾನು ಅದಾವೆ, ಅಡುಗೆನ ಮಾಡಲಿಲ್ಲ ಅಂದ್ರೆ ಬೆಂಕಿನ ಹಚ್ಚಲಿಲ್ಲ ಅಂದ್ರೆ ಹಂಗಾಕೈತಿ. ವೇದ ಉಪನಿಷತ್ತುಗಳು ಗೊತ್ತದಾವು, ನನಗೆ ಗುರುಮುಖಿಯನ್ನು ಕೇಳೇನಿ, ಆದರೆ ಅದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ, ಜೀವನದೊಳಗೆ ಆಚರಣೆ ತೊಗೊಂಬರಲಿಲ್ಲ ಅಂದ್ರೆ, ಅದಕ್ಕೆ ಆಚರಣೆ ಬಹಳ ಮಹತ್ವದೈತಿ. ಅದಕ್ಕೆ ಇಲ್ಲಿ ಭಾಳ ಬುದ್ಧಿವಂತರು, ಭಾಳ ಚಿತ್ರಮತಿಗಳು ವೇದ ಉಪನಿಷತ್ತುಗಳು ವಾಕ್ಯಗಳನ್ನ ಹೇಳ್ಕೊತ ಕುಂದಿರ್ತಾರೆ, ಪುರಾಣ ಪುಣ್ಯ ಕಥೆಗಳನ್ನ ಹೇಳ್ಕೊತ ಕುಂದಿರ್ತಾರೆ. ಅನುಭವ ಇರಬೇಕು. ಅನುಭವಕ್ಕೆ ನಿಂತಿಲ್ಲ ಅವರು, ಬರೀ ಅಭ್ಯಾಸ ಮಾಡ್ಯಾರ. ಅಭ್ಯಾಸಿಗೂ ಅನುಭವಿಗೂ ಆರೋಢಗೂ ಇರುವ ವ್ಯತ್ಯಾಸ ಇದೆ. ಆರೂಢ ಆ ಸ್ಥಿತಿಯಲ್ಲಿ ನಿಂತ ಬೋಧನೆ ಮಾಡ್ತಿರ್ತಾನೆ. ಆರೂಢನ ಬೋಧೆ ಹೆಂಗಿರ್ತದಂದ್ರೆ ಅವ್ರು ಬೋಧೆ ಮಾಡಕಂದ್ರೆ ಅದ ಮಠಕ್ಕೆ ನಿಂತು ಬಿಟ್ಟಿರ್ತಾರ, ಅದ ತಾವಾಗಿ ಉಳಿದಿರ್ತಾರೆ. ಶರೀರ ಭಾವ ಕಳ್ಕೊಂಡಿರ್ತಾರ. ಶರೀರ ಭಾವ ಇರೋದಿಲ್ಲ ಅವರಿಗೆ, ಆತ್ಮನ ಅನ್ನೋ ಭಾವನೆ ಸದಾ ಇರ್ತದೆ ಅವರಿಗೆ. ಮತ್ತು ಆ ವಿಷಯ ಬಗ್ಗೆ, ಆ ಆತ್ಮನ ಅನುಭವದ ಬಗ್ಗೆ ಹೇಳ್ಬೇಕಂದ್ರೆ ಅದ ಭಾವದ ಮೇಲೆ ನಿಂತು ಅದನ್ನು ವರ್ಣನೆ ಮಾಡ್ತಿರ್ತಾರೆ. ಅಂದಾಗ ಅದು ಸಮೀಪಕ್ಕೆ ಮುಟ್ತದೆ. ಉಳಿದವ್ರಿಗೆ ಯಾಕೆ ಅದನ್ನು ಮುಟ್ಟಕ್ಕೆ ಹೋಗೋದಿಲ್ಲ ಅಂದ್ರೆ ಇವರು ಶರೀರ ಭಾವದಾಗ ನಿಂತುಕೊಂಡು ಜಗತ್ತಿನ ವಿಷಯಾದಿಗಳ ಬೋಧನೆ ಏನು ನಡೆದತ್ತಲ್ಲ, ಜಗತ್ತಿನ ತುಂಬ ಏನು ಬೋಧನೆಗಳು ನಡೆದಾವಲ್ಲ ಅದನ್ನು ಅಭ್ಯಾಸ ಮಾಡಿ ಅದನ್ನು ಬೋಧನೆ ಮಾಡೋದಕ್ಕೆ ಆರೂಢ ಆ ಭಾವದಲ್ಲಿ ನಿಂತು ಬೋಧನೆ ಮಾಡೋದಕ್ಕೆ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ನಮಗೆ ಅನುಭವ ಆಗಲಿಲ್ಲ ಅಂದ್ರೆ ವೇದ ಉಪನಿಷತ್ತುಗಳಾದ್ರೆ ಏನು ಮಾಡ್ಯಾವು? ಅನುಭವ ಆಗಬೇಕಾದ್ರೆ ಆಚರಣೆ ಬೇಕು. ಆಚರಣೆ ಇರಲಿಲ್ಲ ಅಂದ್ರೆ ವೇದ ಉಪನಿಷತ್ತುಗಳು ಗೊತ್ತಿದ್ದು ಸದ್ಯಕ್ಕೆ ಏನೂ ಉಪಯೋಗ ಆಗೋಲ್ಲ, ಫಲ ಸಿಗುವುದು. ದಿನ ಮುಂಜಾನೆದ ಮಂತ್ರ ಅಂತಾನ, ಮಂತ್ರದ ಅರ್ಥ ಗೊತ್ತಿರಲಿಲ್ಲ, ಅದು ಆಚರಣೆ ಇರಲಿಲ್ಲ ಅಂದ್ರೆ. ಅದಕ್ಕೆ ಬರೇ ಶಬ್ದಗಳ ಮಂತ್ರ ಅಲ್ಲ, ಶಬ್ದದ ಅನುಷ್ಠಾನ ಅಂದ್ರೆ ಅದನ್ನು ಆಚರಣೆ ತೊಗೊಂಬೋದು. ಅವಾಗ ಮನಸ್ಸು ಶಾಂತ ಆಗ್ತದೆ. ಬರೀ ಮಂತ್ರ ಅಂದ್ರೆ ಮನಸ್ಸು ಶಾಂತ ಆಗೋದಿಲ್ಲ, ಅದನ್ನು ಆಚರಣೆ ಬರ್ಕೊಂತ ಹೋದಾಗ ಮನಸ್ಸು ಶಾಂತ ಆಕ್ಕೊಂತ ಬರ್ತದೆ. ಅಂದ್ರೆ ಮನಸ್ಸಿನ ಚಂಚಲ ವೃತ್ತಿ ಕಡಿಮೆ ಮಾಡ್ಕೊಂತ ಬರ್ತದೆ. ಆ ಚಂಚಲ ವೃತ್ತಿಯನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ಸದಾ ಸಚ್ಚಿಂತನೆಯನ್ನು ಮಾಡ್ಕೊಂತ ಹೋದಾಗ ಮನಸ್ಸಿನ ಚಂಚಲ ವೃತ್ತಿ ತಾನೇ ಸಹಜವಾಗಿ ಕಡಿಮೆ ಆಗ್ತೈತಿ. ಅದಕ್ಕೆ ಸಚ್ಚಿಂತನೆಯನ್ನು ಮಾಡೋದು ಎದಕ್ಕಪ್ಪ ಅಂದ್ರೆ ಅಜ್ಞಾನವಶಾತ್ ಅನ್ಯ ಚಿಂತನೆಗೆ ಬಿದ್ದತ್ತಿದ್ದು ಮನಸ್ಸು.
ಗೊತ್ತಿದ್ದೋ ಗೊತ್ತಿಲ್ಲದನೋ ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಏನು ಮಾಡ್ತೈತಿ, ಬರೀ ವಿಷಯಾದಿಗಳ ಬಗ್ಗೆ, ಸಂಸಾರದ ಬಗ್ಗೆ, ಇದ್ರ ಬಗ್ಗೆನ ಚಿಂತನೆ ಮಾಡ್ತೈತಿ. ಬೇಡ ಅಂದ್ರು ಇದಕ್ಕೆ ಸಂಸ್ಕಾರ ಅದ ಬಿದ್ದತಿ. ಅದಕ್ಕೆ ಈ ಸಂಸ್ಕಾರದಿಂದ ಇದನ್ನು ಹಿಂದೆ ಸರಿಸ್ಬೇಕಂದ್ರೆ ಅಂಥ ಸಂಘಕ್ಕೆ ಹೋಗ್ಬೇಕು, ಅಂಥ ಸದ್ವಿಚಾರ ಎಲ್ಲಿ ನಡೀತೈತಿ ಅಲ್ಲಿ ಕುಂದಿರ್ಬೇಕು, ಕೇಳಬೇಕು, ಕೇಳಿ ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟು ಅದನ್ನು ಮನನ ಮಾಡಕ್ಕೆ ಶುರು ಮಾಡಿ. ಅದಕ್ಕೆ ಈ ಸಂಸ್ಕಾರವನ್ನು ಕೊಟ್ಕೊಂತ ಹೋಗ್ಬೇಕು. ಅಂದ ನಿಧಾನವಾಗಿ ಅದು ಮನಸ್ಸು ಚಂಚಲ ವೃತ್ತಿ ಕಡಿಮೆ ಆಗ್ತದೆ. ಮನುಷ್ಯನ ಚಂಚಲ ವೃತ್ತಿ ಜನ್ಮ ಜನ್ಮಾಂತರ ಸಂಸ್ಕಾರದ ಬಲ ಇದು. ಈ ಒಂದು ಜನ್ಮದ ಇರೋದಿಲ್ಲ ಇದ್ರಾಗ. ಅನೇಕ ಜನ್ಮದ ಸಂಸ್ಕಾರ ಬಲದಿಂದ ಯಾವ ಜನ್ಮದ ಯಾವ ಕರ್ಮದ ಫಲ ಬಂದು ಸೇರ್ಕೊಂತತೆ ಗೊತ್ತಿಲ್ಲ. ಹೀಗಾಗಿ ಮನಸ್ಸು ಒಂದೊಂದು ದಿಕ್ಕಿನಾಗ ಹರಿದಾಡ್ತಿರ್ತದೆ. ಈ ಕಡೆ ಉಚ್ಚಾರ ಹೊಡೆದು ಮತ್ತೊಂದು ಕಡೆ ಮತ್ತೊಂದು. ಅದು ಒಂದು ಪ್ರತಿ ಕ್ಷಣಕ್ಕೂ ಅದು ದಿಕ್ಕನ್ನು ಬದಲಾಯಿಸ್ತಿರ್ತೈತಿ. ಹಂಗೆ ಚಂಚಲ ವೃತ್ತಿದ್ದಂಥ ಮನಸ್ಸಿನೊಳಗೆ ಸತ್ಯದ ಕುರಿತು ಚಿಂತನೆ ನಡೆದು, ಸದ್ವಿಚಾರ ನಡೆದು, ಸಚ್ಚಿಂತನೆ ನಡೆದು ಭಾಳ ಕಠಿಣ ಆಗಿಬಿಡ್ತೈತಿ. ಅದಕ್ಕೆ ಈಗ ಸದ್ವಿಚಾರ, ಸಚ್ಚಿಂತನೆ, ಸತ್ಸಂಗ ಯಾಕೆ ಕಠಿಣ ಅನಿಸ್ತದೆ ನಮಗೆ, ಇದನ್ನು ಯಾಕೆ ನಿತ್ಯ ಮಾಡೋಕ್ಕಾಗೋಲ್ಲ ಅಂದರೆ ಈ ಜನ್ಮ ಜನ್ಮಾಂತ ಹೀನ ಸಂಸ್ಕಾರ ಫಲ ಬಿಡುವುದಿಲ್ಲ ಅದು. ಈ ಜಗತ್ತಿನ ತುಂಬ ವಿಷಯಾದಿಗಳದಾವು, ಈ ಇಂದ್ರಿಯಗಳದಾವು, ವಿಷಯಕ್ಕಾಗಿ ಮನಸ್ಸು ಹರಿದು ಹೋಗಿಬಿಡ್ತೈತಿ. ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಆ ಮನಸ್ಸು ಮತ್ತೆ ವಿಷಯಾದಿಗಳಲ್ಲಿ ಹರಿತಿರ್ತೈತಿ. ನೀ ಎಲ್ಲೇ ಯಾವುದೋ ಚಿಂತನೆಗಳನ್ನು ಇದನ್ನೆಲ್ಲ ಬಿಟ್ಟು ಕುಂದಿರ್ಬೇಕಂತ ನೀವು ಹೋದ್ರೂ ಸುದಕ್ಕೆ ಮನಸ್ಸು ಮತ್ತೆ ಹರಿದು ಹೋಗ್ತೈತಿ. ಅದಕ್ಕೆ ಈ ಹೀನ ಸಂಸ್ಕಾರವನ್ನು ಕಳ್ಕೊಳೋದು ಹೆಂಗೆ? ಈ ಹೀನ ಸಂಸ್ಕಾರವನ್ನು ಕಳ್ಕೊಳೋದು ಉಪಾಯ ಇದು ಅಂತ ಮತ್ತೊಂದು ಏನು ನೋಡುವ. ಸದಾ ಅದ ಚಿಂತನೆಯಲ್ಲಿ ಭಾಗಿಯಾಗಿ ನಿತ್ಯ ಈ ಚಿಂತನೆಯಲ್ಲಿ ಒತ್ತು ಕೊಟ್ಕೊಂತ ಹೋಗಿ ಅಂದ್ರೆ ಆ ಚಿಂತನೆ ದೂರ ಹಾಕ್ಕೊಂತ ಹೋಗ್ತದೆ. ಅದು ಸಂಪೂರ್ಣ ನಾಶ ಆಗುವವರೆಗೆ ಈ ಚಿಂತನೆಯನ್ನು ಬಿಡೋಂಗಿಲ್ಲ. ಒಂದು ಸ್ವಲ್ಪ ಮತ್ತೆ ಇದನ್ನು ಬಿಟ್ಟು ನೀನು ಸುಮ್ಮಿದ್ದ ಮತ್ತು ಅದು ಬಂದು ಸೇರ್ಕೊಂಡು ಬಿಟ್ಟಿರ್ತದೆ. ಅದನ್ನೇ ನೆನಪು ಮಾಡ್ಕೊಂಡು ಬೇಕಾಗಿಲ್ಲ. ನೋಡಿ ಮನುಷ್ಯಗೆ ಸಂಸ್ಕಾರ ಬಲದಿಂದ ಇದೆಲ್ಲ ನೆನಪಾಗಿಬಿಡ್ತದೆ ತಾನೆ ತಾನು. ಇದಕ್ಕೇನು ವಿಶೇಷ ಪ್ರಯತ್ನ ಮಾಡೋದಿಲ್ಲ. ಆದರೆ ಇದನ್ನು ಬ್ಯಾಡ ಅಂದ್ರೂ ಬಿಡೋಕ್ಕಾಗೋದಿಲ್ಲ. ಎಷ್ಟು ಕಠಿಣ ಐತೆ ಈ ಸಂಸಾರದ್ದು, ಜಗತ್ತಿಂದು, ವಿಷಯಾದಿಗಳ ಬಗ್ಗೆ ಚಿಂತನೆ ಏನು ನಡೀತಿತ್ತಲ್ಲ, ಅದು ತಾನೇ ತಾನೇ ಬಂದುಬಿಡ್ತದೆ. ಅದನ್ನು ಬಿಡಬೇಕಂದ್ರೂ ಭಾಳ ಕಠಿಣ ಆಗತ್ತೆ. ಅದನ್ನು ಬಿಡಾಕ ಪ್ರಯತ್ನ ಮಾಡಬೇಕಾಯ್ತು. ಅದಕ್ಕೆ ಇದನ್ನು ಹೆಂಗೆ ಬಿಡೋದು, ಇಷ್ಟು ಕಠಿಣ ಇದ್ದಿದ್ದನ್ನು ಸುಲಭ ಸರಳ ಮಾಡಿಕೊಟ್ಟ ಸದ್ಗುರು. ಇದು ಅತ್ಯಂತ ಕಠಿಣವಾದಂಥದ್ದು. ಆದರೆ ಇದು ಅಲ್ಲಿ ಇಲ್ಲಿ ಹರಿದಾಡತಕ್ಕಂಥ ಮನಸ್ಸನ್ನು ಹೀನ ವೃತ್ತಿಯನ್ನು ಬಿಡಿಸಿ ಸದ್ವಿಚಾರ ಸಚ್ಚಿಂತನೆಯಲ್ಲಿ ಮುಗಿಸೋದಂತಲ್ಲ, ಇದು ಭಾಳ ಕಠಿಣ ಐತಿ. ಅದಕ್ಕೆ ನಿಜಗುಂಡ್ರು ಒಂದು ಪದ್ಯದೊಳಗೆ ಹೇಳ್ತಾರೆ, ಜಗತ್ತಿನಾಗ ಏನಾದರೂ ಮಾಡಬಹುದು, ಈ ಮನಸ್ಸನ್ನು ನಿಲ್ಲಿಸೋದು ಭಾಳ ಕಠಿಣ ಆಗ್ತದೆ. ಅದಕ್ಕಿಲ್ಲಿ ಎಲ್ಲ ಗ್ರಂಥಗಳ ಅಧ್ಯಯನ ಮಾಡೇನಿ, ಓದ್ತೈತಿ, ತಿಳಿದೇನಿ ಅಂದ್ರೂ ಸದ್ಯಕ್ಕೆ ಕಡಿಗೆ ಹಿಂಗಕ್ಕತಿ ನೋಡಪ್ಪ ಇದು ಅಂತ ಹೇಳ್ತಾರೆ ಅವರು. ಹೆಂಗಕ್ಕತಿ ಮತ್ತೆ ಏನೇನತ್ತೆ ಜೀವಭಾವ ಇರ್ತೈತಿ, ದೇಹ ಭಾವ ಇರ್ತೈತಿ, ಮತ್ತು ಮರಣದ ಚಿಂತೆ ಬಂದು ಕಾಡ್ತೈತಿ, ದುಃಖ ಆವರಿಸ್ಕೊತೈತಿ. ಅದಕ್ಕೆ ಇದನ್ನು ನೀನು ಸರಳ ಉಪಾಯ ಏನಪ್ಪ ಅಂದ್ರೆ ಅಂದ್ರೆ ಸದಾ ಸಚ್ಚಿಂತನೆಯಲ್ಲಿ ಮುಗಿದು ಹೀನ ಪ್ರವೃತ್ತಿಯಿಂದ ಬರ್ತಕ್ಕಂಥ ಹೀನ ವಿಚಾರಗಳನ್ನು ಸದ್ವಿಚಾರದಿಂದ ಹೊಡೆದಾಕೋದು. ಆ ಸದ್ವಿಚಾರವನ್ನು ಜಾಗ್ರ ಮಾಡ್ಕೊಳಕ ಸುಸಮಯ ಯಾವುದು? ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮ ಸುಸಮಯ. ಅದಕ್ಕೆ ಮತ್ತೊಂದು ಯಾವ್ದಾರ ಇಂಥ ಟೈಮ್ದಾಗ ಮಾಡಬೇಕು, ಇಂಥ ಟೈಮ್ದಾಗ ಮಾಡಬಾರ್ದು ಅಂತಿಲ್ಲ. ಇದ್ರ ಬಗ್ಗೆ ಯಾವಾಗ ಚಿಂತನೆ ಮಾಡ್ತೀವಿ ಅದು ಸುಸಮಯನ ಅಂತ ತಿಳ್ಕೊಂಡು. ಜಗತ್ತಿನ ಬಗ್ಗೆ, ಬಾಳ್ಯದ ಬಗ್ಗೆ, ಸಂಸಾರ ಬಗ್ಗೆ ಮಾಡ್ತೀವಲ್ಲ, ಮತ್ತೆ ಇದ್ರೊಳಗೆ ಹೊಳೆಯಾಡ್ಸತ್ತಿದ್ರು. ಅದನ್ನ ಬಿಟ್ಟು ಈ ಸದ್ವಿಚಾರ ಚಿಂತನೆ ಯಾವ್ದಾರ ಸಮಯದಾಗ ಮಾಡಿ ಇದು ಆ ಸಮಯ ಸುಸಮಯನ ನೋಡಪ್ಪ. ಅದನ್ನು ಮಾಡ್ಕೊತ ಈ ಸಂಸಾರದ ಮರತೆ ಅಂದ್ರೆ ನಿನ್ನ ಜೀವನನ ಪಾವ. ಈ ಸಂಸಾರದ ಭಾಳ ನೆನಪಿಟ್ಕೊಂತ ಕುಂತಿ ಅಂತ್ಯ ಕಾಲದಾಗ ಮತ್ತೆ ದುಃಖಿ ಹಾಕಿ ಇದನ್ನು ಬಿಡಬೇಕು. ಇದನ್ನೆಲ್ಲ ಬಿಡಬೇಕಂದ್ರೂ ಬಿಡುವುದಿಲ್ಲ. ಇದು ಮಾಯ. ಮತ್ತು ನೋಡ್ರಿ ನೀವು ಎಲ್ಲ ಮಾಡಿರ್ತೈತೆ, ಶರೀರ ಪೂರ್ಣ ಕ್ಷೀಣ ಆಗಿರ್ತೈತೆ, ಆದರೂ ಹಿಂದಿಂದ ಎಲ್ಲ ಮಾಡಿದ್ದು ಇದ್ರಿಗೆ ಬಂದು ನೆನಪಾಗಿ ಮನಸ್ಸು ವ್ಯಾಕುಲ ಆಗಿರ್ತೈತಿ. ಏನು ದುಃಖ ಆಗಿಬಿಡ್ತಾನೆ.
ಏನೇನು ಮಾಡಿದ ಜೀವನ ಪರ್ಯಂತ ಎಲ್ಲ ವೃತ್ತಾಂತ ನೆನಪಾಗಿ ಶುರುವಾಗಿಬಿಡ್ತದೆ. ಶರೀರ ಹೋಗಾಕೆ ಬರ್ತೈತಿ, ಹೋಗಾಕೆ ಬಂದಾಗ ಇವೆಲ್ಲ ನೆನಪಾಗ್ತಾವೆ. ಏನೇನು ಮಾಡಿದಪ್ಪ, ಯಾರ್ಯಾರಿಗೆ ಮೋಸ ಮಾಡಿದ್ನಿ, ಯಾರ್ಯಾರಿಗೆ ಸುಳ್ಳು ಹೇಳಿದ್ನಿ, ಯಾರ್ಯಾರಿಗೆ ವಂಚನೆ ಮಾಡಿದ್ನಿ, ಇವೆಲ್ಲ ನೆನಪಾಕ್ಕಾವು. ನೆನಪಾಗಿ ಅತ್ಯಂತ ದುಃಖ ಬರ್ತೈತಿ. ಎಲ್ಲ ಮಾಡಿನೂ ಸುದಕ್ಕೆ ಏನಾತಿ ಮತ್ತೆ ಇದು ಪರಿಸ್ಥಿತಿ. ಇದನ್ನೆಲ್ಲ ಮಾಡಿ ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಇದನ್ನೆಲ್ಲ ಮಾಡಿದೆ, ಮುಂದೆ ಏನಾಯ್ತು ಕಡಿಕ? ಯಾರಿಗೋಸ್ಕರ ಮಾಡಿದೆ, ಇದಕ್ಕಾಗಿ ಮಾಡಿದೆ ಅಂತ ಪ್ರಶ್ನೆ ಬರ್ತದೆ. ಅವಾಗ ಮಾಡಿದ್ರ ಫಲ ಆದರೂ ಏನು? ಇದು ಈ ಪ್ರಶ್ನೆ ಅಂತ್ಯಕಾಲದೊಳಗೆ ಎಲ್ಲರಿಗೂ ಕಾಡ್ತದೆ. ಶರೀರ ಹೋಗೋ ಟೈಮ್ದಾಗ ಈ ಪ್ರಶ್ನೆ ಎಲ್ಲರಿಗೂ ಬಂದು ಹೋಗ್ತದೆ. ಯಾಕಂದ್ರೆ ಅವಾಗ ಶರೀರ ಸಾಮರ್ಥ್ಯವನ್ನು ಕಳ್ಕೊಂಡಿರ್ತೈತಿ, ಇಂದ್ರಿಯಗಳ ಸಾಮರ್ಥ್ಯವನ್ನು ಕಳ್ಕೊಂಡಿರ್ತಾವೆ. ಆದರೆ ಮನಸ್ಸು ಮಾತ್ರ ಇನ್ನೂ ಹರದಾಡ್ತದೆ. ಸಮಾಧಾನ ಅನ್ನೋದು ಎಲ್ಲಿ ಇಲ್ಲ. ಅದಕ್ಕೆ ಸಮಾಧಾನ ಅನ್ನೋದು ಜೀವನ ಪರ್ಯಂತ ಕಲ್ತಿಲ್ಲ. ಅದು ಜನ್ಮ ಜನ್ಮಾಂತರ ಹೀನ ಸಂಸ್ಕಾರ ಬಲವನ್ನು ಹಂಗೆ ಕುಂತಲ್ಲ. ಅದಕ್ಕೆ ಇಲ್ಲಿ ಉತ್ತಮ ಸಂಸ್ಕಾರ ಕೊಟ್ಟ ಆ ಹೀನ ಸಂಸ್ಕಾರವನ್ನು ಈ ಶರೀರ ಗಟ್ಟಿದ್ದಾಗ ಕಳ್ಕೊಂಡು ಬಿಡವನೆಲ್ಲ. ಶರೀರ ಗಟ್ಟಿದ್ದಾಗ ಏನೇನು ಹೀನ ಸಂಸ್ಕಾರಗಳದಾವಲ್ಲ ಅಂತರಂಗದೊಳಗೆ, ಅವನೆಲ್ಲ ಈ ಶರೀರ ಗಟ್ಟಿದ್ದಾಗ ಕಳ್ಕೊಂಡ್ಬಿಡವನೆಲ್ಲ. ಅಂದ್ರೆ ಅದು ಅಂತ್ಯಕಾಲಾಗ ಇರ್ತೈತಿ ಸುಮ್ಮನೆ ಶಾಂತ. ಯಾಕಂದ್ರೆ ಸತ್ಯದ ಅನುಭವ ಆಗಿರ್ತದೆ. ಶರೀರ ಇಷ್ಟ ಇದ್ರ ಆಟ, ಒಂದು ದಿನ ಹೋಗುವಂಥದ್ದು. ಈ ಜಗತ್ತಿನ ಆಟನೂ ಇಷ್ಟ ಐತಿ, ಇದ್ರೊಳಗೆ ಯಾವುದೇ ಶಾಶ್ವತ ಇಲ್ಲ. ಈ ಸತ್ಯ ತಿಳಿದಿರಲಿಲ್ಲ ಅಂದ್ರೆ ನಿತ್ಯ ಬಡದಾಡ್ಕೊಂಡು ಹೋಗಿರ್ತೈತಿ ಜೀವನ ಪರ್ಯಂತ. ಇದು ನಂದು, ಇದು ನಾನು, ನಂದು ನಾನು, ನಂದು ನಾನು ಅಂತ. ಇನ್ನು ನಂದು ನಾನು ಅಂತಿದ್ರೆ ಮ್ಯಾಲೆ ಮಮಕಾರ ಎಷ್ಟಾಗಿರ್ತೈತಲ್ಲ, ಮಮಕಾರ ಇದು ಗಾಢವಾಗಿ ಗಟ್ಟಿಯಾಗಿರ್ತೈತಲ್ಲ, ಇದನ್ನ ಬಿಟ್ಟು ಹೋಗಕ್ಕೆ ಮನಸ್ಸಾಗೋದಿಲ್ಲ. ಹೆಂಗೆ ಬಿಡ್ಬೇಕಂತ ದುಃಖ ಆಕತಿ. ಬಡ್ಕೊಂಡು ಮಾಡಿರ್ತಾನೆ ಜೀವನ ಪರ್ಯಂತ, ಇದು ನಂದು ನಂದು ನಾನು ಅಂತೇಳಿ. ಅದಕ್ಕೆ ಇದರಿಂದ ಪಾರಾಗುವ ಬಗೆ ಹೆಂಗಪ್ಪ ಅಂದ್ರೆ ಇದು ಒಂದು ನೋಡಪ್ಪ, ಗಟ್ಟಿದ್ದಾಗ ಶರೀರ ಗಟ್ಟಿದ್ದಾಗ ಈ ಸತ್ಯವನ್ನು ಇದಕ್ಕೆ ತಿಳಿಸ್ಕೊಡ್ಬೋಂತ ಬಾ. ಈ ಸತ್ಯದ ಚಿಂತನೆಯನ್ನು ಮಾಡ್ಕೊಂತ ಬಾ. ಅವಾಗ ಏನಾಕತಿ, ಅಂತ್ಯಕಾಲದೊಳಗೆ ಇದ ಸಂಸ್ಕಾರ ಗಟ್ಟಿಯಾಗಿ ಉಳಿತು. ಈ ಸಂಸ್ಕಾರ ಬಲದಿಂದ ಏನಾಕತಿ, ಮನುಷ್ಯನ ಚಂಚಲತೆ ಕಡಿಮೆ ಆಕತಿ. ಮನಸ್ಸು ವಿಕಾರ ಆಗಿ ದುಃಖದ ಕಡೆ ವಾಲದ ಕಡೆ ಹೋಗ್ಬಿಡ್ತು. ಇಲ್ಲ ಅಂದ್ರೆ ಜೀವನ ಪರ್ಯಂತ ಏನು ಮಾಡಿರ್ತಾನಲ್ಲ ಅದ ಚಿಂತನೆ ಬಂದು ಒದಗಿ ನಾನು ನಂದು ಅಂತಿದ್ರ ಮೇಲೆ ಮಮಕಾರ ಹೆಚ್ಚಿಗೆ ಆಗಿರ್ತೈತಿ. ಆ ಮಮಕಾರದ ದಶೆಯಿಂದ ದುಃಖ ಉಮ್ಮಳಿಸಿ ಬರ್ತದೆ. ಈ ಶರೀರವನ್ನು ಹೆಂಗೆ ಬಿಟ್ಟು ಹೋಗೋದು, ಸಂಸಾರವನ್ನು ಹೆಂಗೆ ಬಿಟ್ಟು ಹೋಗೋದು, ಬಂಧು ಬಳಗವನ್ನು ಹೆಂಗೆ ಬಿಟ್ಟು ಹೋಗೋದು, ಸಿರಿ ಸಂಪತ್ತನ್ನು ಹೆಂಗೆ ಬಿಟ್ಟು ಹೋಗೋದು, ಇನ್ನಷ್ಟು ಇದ್ರೊಳಗೆ ಭೋಗ ಮಾಡಬೇಕು ಅನ್ನೋ ಆಸೆ ಹಂಗೆ ಉಳ್ದಾಗ್ಬಿಟ್ಟಿರ್ತದೆ. ಅದಕ್ಕೆ ವಿಚಾರ ಮಾಡಿ ನೋಡಿ, ಜೀವನದೊಳಗೆ ವಿಚಾರ ಮಾಡಿ ನೋಡ್ಕೊಂತ ಹೋಗುವುದ ಜೀವನದ ಉದ್ದೇಶ. ಪ್ರತಿ ಕ್ಷಣದೊಳಗೆ ವಿಚಾರ. ಆ ವಿಚಾರ ಎಲ್ಲಿ ವಿವೇಕ ಜಾಗರ ಇರ್ತದೆ ಅಲ್ಲಿ ವಿಚಾರ ಹಿಡಿ. ವಿವೇಕ ಜಾಗರ ಆಗಲಿಲ್ಲ ಅಂದ್ರೆ ವಿಚಾರ ಹಿಡಿದಿಲ್ಲ. ಈ ವಿಷಯಾದಿಗಳ ಮೇಲೆ ಮೋಹದೊಳಗೆ ಶರೀರ ನಾನು, ಸುತ್ತಮುತ್ತಲು ಏನು ನಾನು ಅಂತ ಹಿಡ್ಕೊಂಡಿಲ್ಲ. ಇದರ ಮೋಹದ ದಶೆಯಿಂದ ಏನೇನೋ ಅನೀತಿ ಮಾರ್ಗಗಳನ್ನು ಹಿಡಿತಾನೆ ಮನುಷ್ಯ. ಅವಾಗ ಏನಾಗತಿ, ಅಂತ್ಯಕಾಲದೊಳಗೆ ಇದು ಯಾವ್ದು ನಾನಂತ ನಂಬ್ಕೊಂಡು ಕೂತಿರ್ತಾನಲ್ಲಿ ಅವೆಲ್ಲ ಕೈ ಕೊಡ್ತಾವೆ. ಬಂಧ ಮಿತ್ರರು, ಸತಿಸುತ್ತರು, ಶರೀರ, ಸಿರಿ ಸಂಪತ್ತು, ಇವು ಯಾವ ಕೆಲಸಕ್ಕೆ ಬರೋದಿಲ್ಲ. ಅವಾಗ ನೀವು ಒಬ್ಬಂಟಿನ. ಯಾರು ಬರ್ತಾರಣ್ಣ, ಹೆಮದ ಭಟ್ರು ಬಂದು ಒಯ್ಯುವಾಗ ಯಾರು ಬರ್ತಾರಪ್ಪ? ಮುಗಿದ ಕೆಲಸ. ಶರೀರ ಯಾವ ಇಂದ್ರಿಯಗಳು ಸಾಥ್ ಕೊಡ್ತಾವು? ಎಲ್ಲ ಇಂದ್ರಿಯಗಳು ಕ್ಷೀಣ ಆಗಿರ್ತಾವು, ಶರೀರ ಸಾಥ್ ಕೊಡೋದಿಲ್ಲ. ಆವಾಗ ದುಃಖ ಉಮ್ಮಳಿಸಿ ಬರ್ತತಿ. ಅದಕ್ಕೆ ಯಮನ ಭಟ್ರು ಬಂದು ಇದನ್ನು ಮಾಡುವಾಗ ದುಃಖ ಉಮ್ಮಳಿಸಿ ಬರ್ತತಿ. ಅದಕ್ಕೆ ಹೇಳ್ತಾರೆ, ಅಂತ್ಯಕಾಲದೊಳಗೆ ಯಾವ್ದಕ್ಕೆ ದುಃಖ ಉಮ್ಮಳಿಸಿ ಬರ್ತಿರ್ತೈತಪ್ಪ? ಹಿಂಗೆ ಜೀವನ ಸಂಸ್ಕಾರ ಹಿಂಗಿರ್ತತಿ. ಮತ್ತು ಯಮನ ಭಟ್ರು ಬಂದರು, ಬಾರಿ ಮಕ್ಕಳು ನಿಮ್ಗೆ ಎದಿಗೆ ಒದ್ದಿನ ಅನ್ನೋ ಧೈರ್ಯ ಯಾರಿಗೆ ಬರ್ತತಿ? ಯಾರಿಗೆ ಬರ್ತದೆ? ಯಾರು ಶರೀರ ಭಾವನೆ ಕಳ್ಕೊಂಡಿರ್ತಾರಲ್ಲ, ನಾನು ಹಿಡಿತೀರ ನೀವು, ನಾನು ಒಯ್ಯಕ್ಕೆ ಬರ್ತೀರ ನೀವು? ನಾನು ಶರೀರ ಅಲ್ಲ, ನಾ ಜೀವ ಅಲ್ಲ, ನಾ ಪರಮದೇನಿ, ನಾ ಸದ್ವಸ್ತುನದೇನಿ ಅಂತ ಯಾರಿಗೆ ತಿಳಿದ ಅದ ಗಟ್ಟಿ ಅದ ಭಾವದಾಗ ಉಳಿದಿರ್ತಾರ,
ಅವ್ರಿಗೆ ಜಗತ್ತೆಲ್ಲ ಅವನ ಕೈಗೊಂಬೆ. ಜಗತ್ತು ಒಂದು ಆಟಿಗೆ ಗೊಂಬಿದ್ದ ಅವನ ಮುಂದೆ. ಜಗತ್ತಿನೊಳಗೆ ಅವನು ಪಡಿಬೇಕು ಅನ್ನೋದು ಏನಿಲ್ಲ, ಬಿಡಬೇಕು ಅನ್ನೋದು ಏನಿಲ್ಲ. ಜಗತ್ತನ್ನು ಉದಾಸೀನ ಭಾವದಿಂದ ನೋಡ್ತಿರ್ತಾನೆ. ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಶರೀರ ನಡೀತಿರ್ತತಿ. ತಾನು ಮಾತ್ರ ನಿತ್ಯ ಆನಂದ ಭಾವದಲ್ಲಿ ಮುಗಿರ್ತಾನೆ. ಆವಾಗ ಅವನಿಗೆ ಯಾವಾಗಲೂ ಆನಂದದ ಭಾವನೆ. ನೋಡ್ರಿ, ಮಹಾಪುರುಷರ ಸತ್ಪುರುಷರ ಜೀವನ ಚರಿತ್ರೆಯನ್ನು ನೋಡ್ರಿ. ಅಂತ್ಯಕಾಲದಾಗ ಅವ್ರು ದುಃಖಿಯಾಗ್ಯಾರ ನೋಡ್ರಿ. ಶರೀರ ಹೊಕ್ಕತ್ತು ಅಂದ್ರೆ ಇದು ಹೊಕ್ಕತಿ, ಕೆಲಸ ಮುಗತಿ ಅಂತ ಹೇಳ್ತಾರೆ ಅವ್ರು. ಕೆಲಸ ಮುಗಿತಿದ್ದು ಹೋಗ್ಬೋದು ಇದು ಅಂದ್ರೆ ಇದು ನಾನಲ್ಲ ಅನ್ನೋದು ಅಷ್ಟೊಂದು ಖಾತ್ರಿ ಇರ್ತದೆ ಅವ್ರು. ಈ ಶರೀರದ ಯಾವುದೇ ಇದ್ದಿದ್ದು ಹೊಕ್ಕತ್ತಿದ್ದು. ಪಂಚವಾಯುಭೂತಗಳಾದಂಥ ಶರೀರ ಇಲ್ಲಿ ಹೊಕ್ಕತಿ. ಇದಕ್ಕೆ ದುಃಖಿಸೋದು ಯಾಕೆ, ಇದಕ್ಕೆ ಅಳುದು ಯಾಕೆ, ಇದಕ್ಕೆ ಬೇಕೆ ಪಡೋದು ಯಾಕೆ? ಅದಕ್ಕೆ ಅಂಥವ್ರು ಹೆಂಗಪ್ಪ ಶರೀರ ಭಾವ ಇರಲಿಲ್ಲ, ಅಪ್ಪವ್ರು ಹೆಂಗೆ ಶರೀರ ಭಾವ ಇರಲಿಲ್ಲ. ನಿಂತಾಗ ಎಲ್ಲ ಆತ್ಮಭಾವನ ವಿಚಾರ ಎದುರು ಬರ್ತಿದ್ವು ಅಂದ್ರೆ ಆತ್ಮನ ಕುರಿತನ ವಿಚಾರಗಳು. ಶರೀರ ಕುರಿತು ಜಗತ್ತಿನ ಕುರಿತು ವಿಚಾರಗಳಿಲ್ಲ. ಅದ ಚಿಂತನ, ಅದ ಮಂಥನ, ಅದ ತಾನಾಗಿ ಬರ್ಬೇಕು. ನಮ್ಮ ಅಂತಃಕರಣಗಳು ಅಷ್ಟೊಂದು ಗಾಢವಾಗಿ ಗಟ್ಟಿ ಆಗ್ಬೇಕು. ಕುಂತಾಗ ನಿಂತಾಗ ಅದ ಚಿಂತನ, ಅದ ಮಂಥನ, ಅದ ವಿಚಾರಗಳನ್ನು ಮಾಡ್ತಾ ಮಾಡ್ತಾ ಶರೀರ ಭಾವವನ್ನು ಮೀರಿ ನಿಲ್ಲಬೇಕು. ನಾವು ಶರೀರ ಭಾವದಾಗ ಇದ್ದುಕೊಂಡು ನಾವು ದುಃಖದಿಂದ ದೂರ ಹಾಕಿವಂತ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಶರೀರ ಅನ್ನೋ ಭಾವ ಇರ್ತೈತಿ, ಎಲ್ಲಿವರೆಗೆ ಜಗತ್ತಿನಾಗ ಇನ್ನೂ ಪಡಿಬೇಕು ಅನ್ನೋ ಆಸೆ ಇರ್ತೈತಿ, ಅಲ್ಲಿವರೆಗೆ ದುಃಖ ತಪ್ಪಿದ್ದಲ್ಲ. ಈ ಆಸೆ ಬಯಕೆ ಅನ್ನೋದು ಅತ್ಯಂತ ಸೂಕ್ಷ್ಮ ಐತಿ. ಅನೇಕ ರೂಪದಿಂದ ಇರಬೇಕು. ಯಾವ ರೂಪದಿಂದ ಯಾರ್ಯಾರಿಗೆ ಹೆಂಗೆ ವಾಸನೆ ಇರ್ತೈತೆ ಗೊತ್ತಿಲ್ಲ. ಬರೇ ಶಬ್ದ, ಸ್ಪರ್ಶ, ರೂಪ, ರಸಗಂಧ, ವಿಷಯಾದಿಗಳಾಗಿ ಅಲ್ಲ. ಆಸೆ ಬಯಕೆ ಅನ್ನೋದು ಅನೇಕ ಪ್ರಕಾರ ಇರ್ತದೆ. ನಿನಗೆ ಗೊತ್ತಾಗಲ್ಲಂಗೆ ಇರ್ತೈತದು. ದೇಹಾಭಿಮಾನ, ಜಗದಭಿಮಾನ, ಭೂಮಿ ಸೀಮಿ ಪದವಿ ಪಟ್ಟಗಳ ಅಭಿಮಾನ, ಯಾವ ರೀತಿಯಿಂದ ಬಂದು ಸೇರ್ಕೊಂಡಿರ್ತೈತೋ ಆಸೆ ಗೊತ್ತಾಗೋದಿಲ್ಲ ನಿನಗದು. ಈ ಮಮಕಾರ, ಇದು ಆಸೆ, ಇದು ಏನೈತಲ್ಲ, ಇದು ಬಂಧನಕ್ಕೆ ಕಾರಣ ಆಗಿರ್ತೈತೆ. ಅದಕ್ಕೆ ಇದನ್ನೆಲ್ಲವನ್ನೂ ಮೀರಿ ನಿಲ್ಲಬೇಕಾದ್ರೆ ಸತ್ಯದ ಕುರಿತು ಚಿಂತನೆ ಸತತ ನಡೆದು ಅದ ಗಟ್ಟಿಯಾಗಿ ಉಳಿಬೇಕು. ನೀವು ಈ ಜಗತ್ತಿನೊಳಗಿಂದ ಅಂತ ಎಲ್ಲ ವಿಷಯ ವಸ್ತುಗಳು ತೃಣ ಸಮಾನ. ಇದ್ರ ಒಳಗೆ ನನಗೆ ಸುಖ ಕೊಡುವಂಥ ಯಾವುದೋ ಒಂದು ವಸ್ತುನೂ ಇಲ್ಲ. ಸುಖಿ ಆಗಬೇಕಂದ್ರೆ ಇವನ್ನೆಲ್ಲ ಬಿಟ್ಟಾರ ಉಳಿದು. ಅದಕ್ಕೆ ಇಲ್ಲಿ ಪಡೀಬೇಕನ್ನುವಂಥ ವಸ್ತು ಯಾವುದೂ ಇಲ್ಲ ಜಗತ್ತಿನೊಳಗೆ. ಇವನೇನು ನಾನು ತಿಳ್ಕೊಂಡು ಕುಂತೇನಲ್ಲ, ನಾನು ತಿಳ್ಕೊಂಡು ಕುಂತೇನಲ್ಲ, ಇದನ್ನು ಬಿಡೋದು ಒಂದೇ ಕರ್ತವ್ಯ, ಈ ಜನ್ಮದ ಕರ್ತವ್ಯ ಅಂತ ತಿಳಿದು ಯಾರು ಮಾಡ್ತಾರೆ ಅವರು ಮಾತ್ರ ನಿತ್ಯ ಸುಖಿ. ನೀನು ಮತ್ತೆ ನೀ ಪಡೀಬೇಕಂತೇಳಿ ಪುರಾಣ ಪುಣ್ಯಕಥೆಗಳನ್ನು ಓದಿದ್ನಿ, ನಾನು ಮನುಷ್ಯ ಅಂತ ಆಗಲಿ ಅಂತೇಳಿ ಹರಿಕತೆ ಓದಿನಿ, ಸತ್ಯಕತೆ ಓದಿದ್ನಿ, ಆ ಕತೆ ಓದಿದ್ನಿ ಅಂತಂದ್ರೆ ಮನುಷ್ಯ ಅಂತ ಆಗಕ್ಕೆ ಮಣಿಯೊಳಗೆ ಏನೈತಿ ಮಾಡ್ತಾರೆ ಭಾಳ ಮಂದಿ. ಮಣಿ ಶಾಂತಿಲ್ರಿ, ಮಣಿ ಹಂಗೈತಿ. ಮಣಿ ಏನು ಮಾಡೈತಿ? ಮಣಿ ಕಂಬು, ಕಲ್ಲ, ಕಟ್ಟಿಗೆಯಿಂದ ಆಗಿದ್ದಂಥ ಮಣಿ. ಹಾಗೆ ಈ ಶರೀರನೂ ಅಷ್ಟೇ. ಇದ್ರೊಳಗೆ ಏನೈತಿ? ಮಲಬೇಡರ ಬೆಸಿಗೆ ಐತಿ, ಮಾಂಸ, ಮೂಳೆ, ಮಜ್ಜೆಗಳಿದಾವೆ. ಆದ್ರೆ ಶಾಂತಿ ಇರಬೇಕಾಗಿದ್ದ ಶಾಂತಿ ಇಲ್ಲ. ಅದಕ್ಕೆ ಇವೆಲ್ಲ ಶಾಂತಿ ಇಲ್ಲ ಅಂತ ನೀನು ಅನ್ಸಾಗ್ತದೆ. ಯಾವುದು ಶಾಂತಿ ಇರಬೇಕಾಗಿತ್ತು? ಮನಸ್ಸು ಶಾಂತಿ ಇರಬೇಕಾಗಿತ್ತು. ಮನಸ್ಸು ಶಾಂತಿ ಇಟ್ಕೊಳಕ್ಕಾಗಲ್ಲಕ್ಕೆ ನೀ ಮಣಿ ಶಾಂತಿ ಮಾಡಕ್ಕೆ ಹೊಂಟಿ. ಮಣಿಯವರು ಶಾಂತಿ ಇರುವಂಥದ್ದು. ನೀಗೆಲ್ಲ ಮಾಡಿದ್ರೆ ಅದು ಆಗ್ತೈತಿ. ನೀ ಶಾಂತಿ ಇರ್ತೈತಿ. ಅದಕ್ಕೆ ಶಾಂತಿ ಇರಬೇಕಾಗಿದ್ದು ಯಾವುದು? ಮನಸ್ಸು. ಆ ಮನಸ್ಸಿಗೆ ನಾವು ಆ ಸಂಸ್ಕಾರವನ್ನು ಕೊಡಬೇಕು. ಅದಕ್ಕೆ ಎಂಥ ಸಂಸ್ಕಾರಗಳನ್ನು ಕೊಡಬೇಕು? ಜನ್ಮ ಜನ್ಮಾಂತರ ಏನು ಈ ವಿಷಯಾದಿಗಳ ಬೆನ್ನತ್ತಿ ತಿರುಗಾಡಕತ್ತಲ್ಲ, ಇದಕ್ಕೆ ಅತೀ ಚಂಚಲ ವೃತ್ತಿ ಬಿದ್ದತ್ತಿರು. ಒಂದು ಕಡೆ ಉಳಿದ ಇಲ್ಲಿ ಪ್ರತಿ ಕ್ಷಣನೂ ಲೆಕ್ಕ ಆಗ್ತೈತಿ, ಪ್ರತಿ ಕ್ಷಣ ವಿಚಾರ ಮಾಡ್ತೈತಿ, ಪ್ರತಿ ಕ್ಷಣನೂ ಹರಿದಾಡ್ತೈತಿ. ಅದು ಸಮಾಧಾನ ಅನ್ನೋದೇ ಇಲ್ಲ, ಶಾಂತಿ ಅನ್ನೋದು ಇಲ್ಲೇ ಇಲ್ಲ ಅದಕ್ಕೆ. ಅದಕ್ಕೆ ಸಮಾಧಾನ, ಶಾಂತಿ ತತ್ವವನ್ನು ಅದಕ್ಕೆ ರೂಢಿ ಮಾಡಬೇಕು ನಾವು.
ಅದು ಸುಮ್ಮನೆ ಆಗೋದು. ಯಾವ ದೋಷದಿಂದ ಇದು ಹರಿದಾಡಕತ್ತೈತಿ ಆ ದೋಷಕ್ಕೆ ನಾವು ಮದ್ದನ್ನು ಕೊಡಬೇಕು. ಜನ್ಮ ಜನ್ಮಾಂತರ ಸಂಸ್ಕಾರ ಬಲಗಳಿಂದ ಹೀನ ಪ್ರವೃತ್ತಿಗಳು ಬೆಳೆದಾವು. ಇದ ಒಂದು ಜನ್ಮದ ಐತೆ ಅಂತ ತಿಳ್ಕೊಬೇಡ ನೀನು. ಈಗ ನಿನ್ನೊಳಗೆ ಯಾಕೆ ಬಂದೈತೆ ಅಂತ ಪ್ರಶ್ನೆ ಮಾಡ್ಕೊಂತ ಕುಂದ್ರೆ ಬೇಡ. ಇದಕ್ಕೆ ಉಪಾಯ ಏನಂತ ಕಂಡ್ಕೊಂಡು ಇವು ಯಾಕೆ ನಿನ್ನೊಳಗೆ ಬರಾಕತ್ತಾವ ಇಂಥ ವಿಚಾರಗಳು, ಇಂಥ ಆಲೋಚನೆಗಳು ಅಂತೇಳಿ ಈ ಪ್ರಶ್ನೆ ಮಾಡ್ಕೊಂತ ಕುಂತಿದ್ರೆ ಜನ್ಮ ಜನ್ಮಾಂತರ ಹಿಡಿತೈತೆ. ಮತ್ತು ಅದಕ್ಕೆ ಹಿಂದಿನ ಜನ್ಮಾಂತರ ಮಾಡಿದಂಥ ಕರ್ಮದ ಫಲವಾಗಿ ಈ ಶರೀರ ಬಂದೈತಿ. ಅದಕ್ಕೆ ಈ ಮನುಷ್ಯನ ಚಂಚಲ ವೃತ್ತಿ ಯಾಕೆ ಹೀಗಾಗತ್ತದ ಹಿಂಗಾಗತ್ತದ ಅಂತ ವಿಚಾರ ಮಾಡ್ಕೊಂತ ಕುಂದಿರ್ಬೇಡ. ಅದಕ್ಕೆ ಉಪಾಯ ಏನಪ್ಪ? ಸರಳ ಉಪಾಯವನ್ನು ನೀವು ಹಿಡ್ಕೊಂಡ್ಬಿಡೋದು. ಸದ್ಗುರುವಿನ ಸಂಘ, ಸಚ್ಚಿಂತನೆ, ಇದನ್ನು ಬಿಟ್ಟು ಬಿಡದ ಮಾತು. ಅನನ್ಯವಾದ ಭಕ್ತಿ ಭಾವದಿಂದ, ಶ್ರದ್ಧಾದಿಂದ ಮಾತ್ರ ಅವಾಗ ಈ ದೋಷಗಳ ಪರಿಹಾರ ಆಗ್ತಾವೆ. ಅದಕ್ಕೆ ಶ್ರದ್ಧಾದಿಂದ, ಅಚಲವಾದ ನಂಬಿಕೆಯಿಂದ ಈ ಚಿಂತನೆಯನ್ನು ಮಾಡ್ಕೊತ ಹೋಗಿದ್ದಾದ್ರೆ ಅವಾಗ ಈ ದೋಷಗಳಿಗೆ ಪರಿಹಾರ ಸಿಗ್ತೈತಿ. ಆ ದೋಷಗಳನ್ನು ಕಳ್ಕೊಂಡಾಗ ಮನಸ್ಸು ಶಾಂತ ಆಗ್ತೈತಿ. ನಾವು ಬಹಿರಂಗದ ಹೊರಗಿಂದ ಶಾಂತ ಮಾಡಿ ನಾವು ಶಾಂತ ಉಳಿಬೇಕಂತ ಹೊಂಟೇವು. ಗದ್ದಲ ಒಳಗೆ ನಡೆದೈತಿ, ಗದ್ದಲ ಒಳಗೆ ನಡೆದೈತಿ, ಅದಕ್ಕೆ ಶಾಂತಿ ಇಲ್ಲ. ಒಳಗಿನ ಗದ್ದಲ ಕಡಿಮೆ ಆಗ್ಬೇಕಂದ್ರೆ ಗದ್ದಲ ಮೂಲ ಕಾರಣ ಏನೈತೆ ಅದನ್ನ ಹುಡುಕು. ಏನು ಮೂಲ ಕಾರಣ ಇಲ್ಲ, ಇದು ಒಂದು ಅಜ್ಞಾನ ಮೂಲ ಕಾರಣ. ಅಜ್ಞಾನವಶಾತ್ ಅನ್ಯಥಾ ಭಾವ, ಅಜ್ಞಾನವಶಾತ್ ವಿಷಯಾದಿಗಳಲ್ಲಿ ಮೋಹ, ಅಜ್ಞಾನವಶಾತ್ ಮನಸ್ಸಿನ ಚಂಚಲವೃತ್ತಿ. ಸುಜ್ಞಾನದಿಂದ ಮನಸ್ಸಿನ ಚಂಚಲವೃತ್ತಿಯನ್ನು, ಸುಜ್ಞಾನದಿಂದ ವಿಷಯಾದಿಗಳ ಮೇಲೆ ಮೋಹವನ್ನು ಕಳ್ಕೊಳಕ್ಕೆ ಬರ್ತೈತಿ. ನಾವು ಅದನ್ನು ಕಳ್ಕೊಂಡಾಗ ಮನಸ್ಸು ತನ್ನ ಶಾಂತ ಆಗ್ತದೆ. ಅದಕ್ಕೆ ಸತತ ಚಿಂತನೆಯನ್ನು ಮಾಡ್ಕೋತ ನಾವು ನಿತ್ಯ ಚಿಂತನೆಯಲ್ಲಿ ಮುಳುಗಿದ್ದಾದ್ರೆ ಎಷ್ಟೋ ಜನ್ಮದಿಂದ ಬಂದಂಥ ಹೀನ ಸಂಸ್ಕಾರಗಳು ಕರಗಿ ಹೋಗ್ತಾವೆ. ಈ ಬಹಿರಂಗದ ಯಾವ ಆಚರಣೆಗಳನ್ನು ಮಾಡೋಕ್ಕೆ ಹೋಗ್ಬೇಡ. ನಿಮಿತ್ತ ಮಾತ್ರ ಮಾಡ್ತಿದ್ರೆ ಮಾಡು, ಇರಲಿ. ಆದರೆ ಮೂಲ ಮಂತ್ರ ಏನಪ್ಪ ಅಂದ್ರೆ ಅಂತಃಕರಣದಲ್ಲಿದ್ದಂಥ ದೋಷಗಳು ಏನದಾವಲ್ಲ ಅವನು ಕಳ್ಕೋಬೇಕಂದ್ರೆ ಅಂತರಂಗದಲ್ಲಿದ್ದಂಥ ದೋಷಗಳಿಗೆ ಸೂಕ್ಷ್ಮದಾವು. ಮನಸ್ಸು ಸೂಕ್ಷ್ಮ ಐತಿ, ಜಡ ಇಲ್ಲ. ಅಲ್ಲಿ ಬರ್ತಕ್ಕಂಥ ಆಲೋಚನೆಗಳು ಸೂಕ್ಷ್ಮದಾವು, ಜಡ ಇಲ್ಲ. ಜಡ ಇದ್ರೆ ಕಾಣಿಸ್ತಿದ್ವು, ಕೇಳಿಸ್ತಿದ್ವು, ನೋಡ್ತಿದ್ವು, ಅವನ್ನ ಅಲ್ಲೇ ತಡೆದು ಹಿಡಿದು ಬಿಡ್ಬೋದು. ಇಂಥ ಒಬ್ಬ ಬರಾಕತ್ತಾನಪ್ಪ, ಅವನು ಅಲ್ಲೇ ನಿಂದಿರಿಸಿದ್ರೆ ನಿಂದಿರಿಸ್ಬೋದು ಯಾರಿಗೆ. ಈ ಮನಸ್ಸಿನಾಗ ಬರ್ತಕ್ಕಂಥ ಆಲೋಚನೆಗಳನ್ನ ಯಾರು ಹಿಡಿದು ನಿಂದಿರ್ಸಕ್ಕೆ ಸಾಧ್ಯ ಐತಪ್ಪ? ಕೆಟ್ಟದ್ದು ಬರ್ತಕ್ಕೆ, ಒಳ್ಳೇದು ಬರ್ತಕ್ಕೆ. ಇವನು ಯಾರು ಹಿಡಿದು ನಿಂದಿರ್ಸಕ್ಕೆ ಸಾಧ್ಯ ಐತಿ? ಕಚ್ಚಿದ್ದೀರ ಇಲ್ಲೋ ಒಬ್ಬ ಕೋರ್ಟ್ಗೆ ಒಬ್ಬ ಹಿಡಿದು ನಿಲ್ಲಿಸ್ತಾನೆ. ನಾನು ಒಳಗೆ ನಿನಗೆ ಹೊರಗೆ ಅವಕಾಶ ಇಲ್ಲ, ಸರಿ ನೀನಂತ. ಇಲ್ಲೇ ಕಾಕು ಮಾನಸವೇ, ಯಾಕೆ ನಾನು ಒಳಗೆ ಬಂದಿಂತ ಹೀನ ವಿಚಾರ? ಸರಿ, ನೀನು ಇಲ್ಲಿ ಅವಕಾಶ ಇಲ್ಲ. ನಾ ಸದ್ಗುರುನ ಸಂಘಕ್ಕೆ ಬಂದೇನಿ, ಸದ್ವಿಚಾರವನ್ನು ಮಾಡಕತ್ತೇನೆ. ನನ್ನೊಳಗೆ ಹೀನ ಪ್ರವೃತ್ತಿ ಬರುವಂಥ ಅವಕಾಶ ನನಗಿಲ್ಲ. ನೀನು ಎಷ್ಟು ಸಲ ಎತ್ತೆತ್ತಿ ಬಂದರೂ ನನ್ನನ್ನು ಜಯಿಸಕ್ಕೆ ನಿನಗೆ ಸಾಧ್ಯ ಇಲ್ಲ. ನಾನು ಈ ಸಂಘದೊಳಗೆ ಉಳಿತೇನೆ, ಈ ಸಂಘದೊಳಗೆ ಬೆರಿತೇನೆ, ಸಂಗತಮಾಗಿ ಇದನ್ನು ಕೇಳ್ತೇನೆ, ಇದರೊಳಗೆ ಉಳಿತೇನೆ, ಇದನ್ನು ಸಾಧಿಸ್ತೇನೆ ಅಂತ ನೀ ದೃಢ ನಿರ್ಧಾರ ಮಾಡ. ಅವು ಹೀನ ಆಲೋಚನೆಗಳು, ಹೀನ ಚಿಂತನೆಗಳು ತನ್ನಿಂತಾನು ದೂರ ಸರಿದು ಬಿಡ್ತಾವೆ. ಅದಕ್ಕೆ ನೀನೇನು ಮಾಡು, ಒಲವಿಂದ ಶ್ರದ್ಧಾವಾನ್ ಲಭತೆ ಜ್ಞಾನ. ಅದಕ್ಕೆ ಶ್ರದ್ಧಾ ಬೇಕು, ಅಚಲವಾದ ನಂಬಿಕೆ ಬೇಕು, ಅನನ್ಯವಾದ ಭಕ್ತಿ ಭಾವ ಬೇಕು. ಶ್ರದ್ಧಾ ಅಂದರೆ ಎದ್ರ ಮೇಲೆ? ಅವ್ರು ಹೇಳಿದಂಥ ತತ್ವಗಳ ಮೇಲೆ, ಅವ್ರು ಹೇಳಿದಂಥ ಚಿಂತನೆಗಳ ಮೇಲೆ. ನಾವು ಅವರ ಆಕಾರ ರೂಪಗಳನ್ನು ನೋಡ್ಕೊಂತ ನೆನ್ಕೊಂತ ಕುಂದ್ರದಲ್ಲ, ಅವ್ರು ಹೇಳಿದಂಥ ಚಿಂತನೆಗಳನ್ನು ನೆನ್ಕೊಂತ ಕುಂದ್ರು. ಅದು ಅಂತರಂಗದಲ್ಲಿದ್ದಂಥ ದೋಷಗಳನ್ನು ಕಳೀತದೆ. ಅದಕ್ಕೆ ಹೊರಗಿನ ಆಚರಣೆಗಳು ಏನದಾವು ಸ್ವಲ್ಪ ಮಟ್ಟಿಗೆ ಪರಿಹಾರಗಳನ್ನು ಕೊಡ್ತಾವೆ. ಸದ್ಗುರು ಸಂಘಕ್ಕೆ ಬಂದು, ಸದ್ಗುರುವಿನ ಸಾನ್ನಿಧ್ಯಕ್ಕೆ ಬಂದು, ಶಿವಾನಂದಪ್ಪ ನೀನ ಅದಿ ಅಂತ ಏಕೋಭಾವದಿಂದ ಅಲ್ಲಿ ತದೇಕ ಚಿತ್ತನಾಗಿ ಕುಂತೆ ಅಂದ್ರೆ ಜಗತ್ತನ್ನು ಮರಿತೀವಿ. ಆ ಕ್ಷಣದೊಳಗೆ ಆರಾಮ್. ಆದರೆ ಈ ಮನಸ್ಸಿನ ಪ್ರವೃತ್ತಿ ಏನೈತಲ್ಲ ಮತ್ತೆ ಹರಿದು ಹೋಗ್ತದೆ. ಅದು ಮತ್ತೆ ಹರಿದು ಹೋಗಬಾರ್ದು ಅಂದ್ರೆ ಇಂಥ ಚಿಂತನೆಗಳ ಪುನಃ ಬೇಕು. ಸದ್ಗುರುವಿನ ಸಾನ್ನಿಧ್ಯಕ್ಕೆ ಬಂದಾಗ ಮನಸ್ಸು ಏಕಾಕಾರ ಆದಂಗೆ ಆಕತಿ, ಮತ್ತೆ ಹೀನ ವಿಷಯಗಳಲ್ಲಿ ಹರಿದು ಹೋಗ್ತದೆ.
ಅದು ಹರಿಬಾರ್ದು ಅಂದ್ರೆ ನೀನು ಭಕ್ತಿ ಅಚಲವಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು. ಆವಾಗ ಈ ಹೀನ ವಿಚಾರಗಳನ್ನು ಎದುರಿಸಿ ನಿಲ್ಲುವಂಥ ಸಾಮರ್ಥ್ಯ ನಿನ್ನೊಳಗೆ ಬರ್ತದೆ. ಅದಕ್ಕೆ ಸತತ ಚಿಂತನೆಯನ್ನು ಮಾಡ್ಕೊಂತ ಹೋದಾಗ ಆ ಸಾಮರ್ಥ್ಯ ನಿನ್ನೊಳಗೆ ಹುಟ್ಕೊಂತ. ನೀ ಸರ್ವಶಕ್ತನದೀನಿ, ನೀ ಸ್ವತಂತ್ರನದಿ, ನಿನ್ನಲ್ಲಿ ಯಾವ ಬಂಧಿಸಲಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ದೇಹಿ ಆಗಿದ್ದರಿಂದ ನಿನ್ನನ್ನೆಲ್ಲ ಬಂಧಿಸಾಕತ್ತಾರೆ. ನೀನು ದೇಹ ಭಾವನ ಕಳ್ಕೋ, ಜಗತ್ತಿನ ಯಾವುದೂ ಬಂಧನೂ ನಿನಗಿಲ್ಲ. ನೀ ದೇಹ ಆಗಿದ್ದರಿಂದ ಏನಾಗತಿ, ಇದರ ಮೇಲೆ ಮಮಕಾರ, ಇದೊಂದು ಬಂಧನ ಶುರು ಆಯಿತು. ನೀ ದೇಹ ಆಗಿದ್ದರೆ ಏನಾಯಿತು, ಇವೆಲ್ಲ ಸುತ್ತಮುತ್ತಲದವಲ್ಲ, ಇವೆಲ್ಲ ನಾನು ನಂದಂತ ಹಚ್ಕೊಂಡು ಇದರ ಮೇಲಿನ ಮಮಕಾರ, ಇದು ಬಂಧನ ಶುರು ಆಯಿತು. ನೀನು ದೇಹ ಆಗಿದ್ದರಿಂದ ಏನಾಯಿತು, ಬಂಧು ಮಿತ್ರರು, ಸತಿ ಸುತ್ತರು, ಅವರು ಇವರು, ಹೊಲ ಮನಿ ಸಿರಿ ಸಂಪತ್ತು ನಂದಂತ ಹಚ್ಕೊಂಡು ಕುಂತಿಲ್ಲ, ಇದರಿಂದ ದಶೆಯಿಂದ ಇದು ಬಂಧನಕ್ಕೆ ಕಾರಣ ಆಯಿತು. ಇಲ್ಲಿಂದ ದುಃಖ ಶುರು ಆಯಿತು. ಅದಕ್ಕೆ ಈ ಬಂಧನಕ್ಕೆ ಕಾರಣ ಆದಂಥ ಮೂಲ ಕಾರಣ ಏನಪ್ಪ ಅಂದ್ರೆ ಅಜ್ಞಾನದಿಂದ, ವಶಾತಿಂದ ಈ ಶರೀರ ನಾಮ ಭಾವದಿಂದ ಬಂದಿತ್ತು. ಯಾವ ಕ್ಷಣದಿಂದ ನೀನು ಶರೀರ ಭಾವವನ್ನು ಕಳ್ಕೊಂತಿ, ಆತ್ಮಭಾವದಲ್ಲಿ ನಿಂತು ನೋಡಕ್ಕೆ ಶುರು ಮಾಡ್ತಿ, ಆ ಕ್ಷಣದಿಂದ ಜಗತ್ತು ನಿನಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಕ್ಷಣದಿಂದ ಜಗತ್ತು ನಿನ್ನೊಳಗೆ. ಯಾವ ಕ್ಷಣದಿಂದ ನೀನು ದೇಹ ಭಾವವನ್ನು ಕಳ್ಕೊಂಡು ಆತ್ಮಭಾವದಲ್ಲಿ ನಿಂತಿ, ಜಗತ್ತು ಒಂದು ಆಟಿಕೆಗೆ ಬಂದಿದ್ದಂಗೆ. ಎಲ್ಲಿವರೆಗೆ ನೀನು ದೇಹಿಯಾಗಿರ್ತಿ, ಜಗತ್ತಿನೊಳಗೆ ಒಂದು ಸಣ್ಣ ಪ್ರಾಣಿ ಅಷ್ಟೆ. ಅದಕ್ಕೆ ಅವರು ಎಚ್ಚರಿಸ್ತಾರ, ನೀನು ಸಣ್ಣ ಪ್ರಾಣಿ ಅಲ್ಲ, ನೀನು ಪರಮಾತ್ಮ ಸ್ವರೂಪನ ಇದ್ದಿ, ನೀನು ಪರಬ್ರಹ್ಮ ಸ್ವರೂಪನ ಇದ್ದಿ, ನೀ ಸಚ್ಚಿದಾನಂದ ಸ್ವರೂಪನ ಇದ್ದಿ. ನೀ ದೇಹಿಯಾಗಿ ಕುಂತೀವ. ಈಗ ನಾನು ಹುಟ್ಟವ, ನಾನು ಸಾಯವ, ನಾನು ಅಂಥವ ಇಂಥವ ಅನ್ಕೊಂಡು ಕುಂತೀವಿ. ನೀನು ಎಂಥವನ ಅಲ್ಲ, ನೀನು ನೋಡೇ ಇಲ್ಲ. ನೀ ನೋಡಾಕ್ತಿದ್ದ ಯಾವುದು, ಈ ಶರೀರ ನೋಡ್ಕೊಂತ ಕುಂತೀನಿ ಇಷ್ಟು ದಿನ. ಶರೀರ ಭಾವವನ್ನು ಬಿಡು, ಅದನ್ನು. ಇದು ಹುಟ್ಟೈತಿ, ಇದು ಸಾಯ್ತೈತಿ, ಇದಕ್ಕೆ ಅಳು ಐತಿ. ಅಳು ಇದ್ದಂಥದ್ದನ್ನು ಹಿಡ್ಕೊಂಡು ಕೂತ ನಾ ತಿಳ್ಕೊಂಡು ಕೂತೀನಿ, ಸುಖಿ ಆಗ್ಬೇಕಂತ ಹೊಂಟಿಯಲ್ಲ, ಎಂಥ ಮೂರ್ಖ ನೀನು. ಒಂದು ದಿನ ಮುಳುಗೋದೈತಿ. ನೀ ಮುಳುಗುದನ್ನು ನಂಬ್ಕೊಂಡು ಕೂತಿಯಲ್ಲ, ನೀನು ದುಃಖ ಆಗಲ್ಲ ಬರ್ತತೆ. ಮುಳುಗಲಾರ್ದ ಅಂತದ್ದು ಯಾವಾಗಲೂ ತೇಲ್ತಾ ಇರುವಂಥ ಸದ್ವಸ್ತುನ ನೀನು. ಜಗತ್ತ ಪ್ರಳಯ ಆಗಲಿ ನಿನಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜಗತ್ತಿನ ಒಳಗೆ ನೀನಿಲ್ಲ, ಜಗತ್ತು ನಿನ್ನೊಳಗೆ. ಆ ಸತ್ಯವನ್ನು ತಿಳಿದವರು ಯಾರಂದ್ರೆ ಬ್ರಹ್ಮಜ್ಞಾನಿಗಳು. ಅದಕ್ಕೆ ಜಗತ್ತಿನ ಎಲ್ಲ ವಿಷಯಾದಿಗಳ ಮೇಲಿನ ಮೋಹವನ್ನು ಬಿಟ್ಟು ಅವರಿಗೆ ವೇದ ಉಪನಿಷತ್ತುಗಳೇನಾದವು ನಾಯಿ ಆಕಾರ ಕೊಟ್ಟರು. ನಾಯಿಗಳ ಬೆನ್ನತ್ತಂಗೆ ವೇದ ಉಪನಿಷತ್ತುಗಳ ಬೆನ್ನತ್ತಿದೆ ಅಂದರೆ ಏನು ಅರ್ಥಾರ್ಥ ಏನಪ್ಪ ಅಂದ್ರೆ, ಅವ್ರು ಏನು ನಡೀತಾರ, ಅವ್ರು ಏನು ನುಡಿತಾರ, ಅದನ್ನು ಮೀರಿ ವೇದ ಉಪನಿಷತ್ತುಗಳಿಲ್ಲ ಅಂತ. ವೇದ ಉಪನಿಷತ್ತುಗಳು ಅವ್ರು ಯಾವ ಹೆಜ್ಜೆ ಇಡ್ತಾರ, ಯಾವ ಕರ್ಮಗಳನ್ನು ಮಾಡ್ತಾರೆ, ಯಾವ ಆಚರಣೆಗಳನ್ನು ಮಾಡ್ತಾರೆ, ಅವೆಲ್ಲ ವೇದ ಉಪನಿಷತ್ತುಗಳು ಏನು ವಾಕ್ಯಗಳು ಹೇಳ್ತಾವಲ್ಲ ಅದನ್ನು ಮೀರಿಲ್ಲ ಇಲ್ಲ ಅಂತವು. ಅದಕ್ಕೆ ಸದ್ಗುರುನಾಥನ ಸಾನ್ನಿಧ್ಯಕ್ಕೆ ಬಂದಾಗ ಅನನ್ಯವಾದ ಭಕ್ತಿ ಭಾವದಿಂದ ದೇಹ ಭಾವವನ್ನು ಬಿಟ್ಟು ಸಂಪೂರ್ಣ ಶರಣಾಗಬೇಕು. ನಾವು ದೇಹ ಭಾವವನ್ನು ಹಿಡ್ಕೊಂಡು ಶರಣಾಗಲಿಕ್ಕೇವು. ಶರೀರ ಉದ್ದ ಅಡ್ಡ ಬಿದ್ದರೆ ಮನಸ್ಸು ಉದ್ದ ಅಡ್ಡ ಬೀಳ್ಕೊಂಡು ಮನಸ್ಸು ಬೀಳ್ಬೇಕಲ್ಲಿ. ಮನಸ್ಸಿನ ಏಕಾಕಾರ ಭಾವದಿಂದ ಅಲ್ಲಿ ಮನಸ್ಸನ್ನು ಐಕ್ಯ ಮಾಡಬೇಕಲ್ಲಿ, ಅವನಲ್ಲಿ ಒಂದು ಮಾಡಬೇಕು. ನಾವು ಈ ಹಣಿ ಓದಲ್ಲಿ ಪಾದಕ್ಕಿರ್ತೇವೆ. ಅರ್ಥಾತ್ ಏನಪ್ಪ ಅಂದ್ರೆ ಸಂಕೇತಕವಾಗಿ ಹಂಗೆ ಮಾಡ್ಯಾರ. ಮಸ್ತಕ ಅಂದ್ರೆ ತಲೆ, ಶರೀರದೊಳಗೆ ಶ್ರೇಷ್ಠವಾದದ್ದು ಯಾವ್ದಪ್ಪ, ಶರೀರ ತಲೆನ ಶ್ರೇಷ್ಠ. ತಲೆ ಇಲ್ಲ ಅಂದ್ರೆ ಉಳ್ಕಿದ್ದೆಲ್ಲ ಇದ್ದು ಉಪಯೋಗ ಇಲ್ಲ. ಅದನ್ನು ಓದಿ ಸಮರ್ಪಣೆ ಮಾಡ್ಬೇಕು. ನಾ ಭಾಳ ಬುದ್ಧಿವಂತದೇನಿ, ಭಾಳ ವಿಚಾರವಂತದೇನಿ, ಭಾಳ ತಿಳಿದೇನಿ, ಭಾಳ ಇದೈತೆ ಅನ್ನೋದಲ್ಲ. ಅದನ್ನು ಬಿಟ್ಟು ಬಿಡೋದಲ್ಲಿ ಸಮರ್ಪಣೆ ನಿನಗೆ ಅಲ್ಲಪ್ಪ. ನೀನು ಹೆಂಗೆ ಇಡ್ತಿ, ಹೆಂಗೆ ನಡೀತಿ, ಹೆಂಗೆ ನಡೀತೈತಿದು, ಇದ್ರೊಳಗೆ ನಾನು ಯಾವುದಕ್ಕೂ ಭಾಗಿ ಇಲ್ಲ. ನೀನು ಹೆಂಗೆ ಇಡ್ತಿ ಹಂಗೆ ಇರ್ತದೆ. ಹಿಂಗೆ ಭಾವದಿಂದ ಸಮರ್ಪಣೆ ಮಾಡಿ ನಾವು ಸದ್ವಿಚಾರಗಳ ಕಡೆ ಒಲವು ಕೊಟ್ಟಿವಿ ಅಂದರೆ ಈ ಜಗತ್ತಿನ ಎಲ್ಲ ಕರ್ಮಗಳು ತಾನೇ ನಡೀತಾವೆ, ಯಾವುದೂ ನಿಲ್ಲುವುದಿಲ್ಲ. ಮತ್ತು ನೀ ಹಿಂಗೇನ ಮಾಡಿದ್ರೆ ನನ್ನ ಸಂಸಾರ ಹಾಳಾಕತ್ತೀನಿ, ನಾನು ಬಾಳೆ ಹಾಕತ್ತೀನಿ ಅಂತ ತಿಳ್ಕೊಂಡೆ ಅಂದರೆ ಇನ್ನಷ್ಟು ಮೂರ್ಖರೇ ಆಗಲಿ.
ನೀ ತಿಳ್ಕೊಂಡು ಏನು ಕುಂತಿಯಲ್ಲ ಹಿಂಗೆ ನೀ ಬಾಳೆ ಬಗ್ಗೆ ವಿಚಾರ ಮಾಡಿ ಚಿಂತನೆ ಮಾಡಿ ನಾನು ಶುದ್ಧ ಮಾಡ್ಬೇಕಂತ ಹೊಂಟಿಯಲ್ಲ, ಹಿಂಗೆ ಮಾಡ್ಬೇಕಂತ ಹೋದರೆ ಯಾರೂ ಶುದ್ಧ ಮಾಡೋಕ್ಕಾಗಿನೇ ಇಲ್ಲ ಬಾಳೆ. ಇದು ವಿಷಮ ಇದು. ನೀನೊಂದು ಅನ್ಕೊಂತ ಇದೊಂದು ಆಗೋದ ಇದು. ಕರ್ಮದ ಫಲ ಇದು. ಆ ಕರ್ಮದ ಫಲವನ್ನು ಬೆನ್ನು ಹತ್ಕೊಂಡು ಬಂದಂಥ ಈ ಶರೀರ ನೀನು ಹೆಂಗೆ ಅನ್ಕೊಂತ ಹೆಂಗೆ ಇರೋದಿಲ್ಲ ಇದು. ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ಅದು ನಾಶ ಆಗುವಂಥದ್ದು. ಅದು ಪ್ರತಿ ಕ್ಷಣನೂ ಬರ್ಕೊಂಡು ಬಂದತ್ತದು. ಯಾವಾಗ ಹುಟ್ಟೈತಿ ಯಾವಾಗ ಬರ್ಕೊಂಡು ಬಂದತ್ತದು. ನೀನು ಇವಾಗ ಏನಾರ ಬದಲಾವಣೆ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಅದು ಮಾತ್ರ. ಅದಕ್ಕೆ ಇದ್ರ ಬಗ್ಗೆ ಇದನ್ನು ಬದಲಾವಣೆ ಮಾಡ್ಕೊಂತ ಕುಂದ್ರಾಕ ಹೋಗ್ಬೇಡ. ಏನು ಪ್ರಾರ್ಥ ಇದನ್ನು ಬರಲಿ ಅಂತ ಉದಾಸೀನ ಭಾವ ತಾಳಿಬಿಡು. ಆದ್ರೆ ಇದನ್ನು ಕಳ್ಕೋಬೇಕಂತೇಳಿ ನಾವು ಕರ್ಮದ ಫಲ ಕಳ್ಕೋಬೇಕಂತ ಏನೇನು ಕರ್ಮ ಮಾಡಕೊಂಡ್ರು. ಕರ್ಮದ ಫಲ ಕಳ್ಕೊಂಡ್ರೆ ಮತ್ತೊಂದು ಕರ್ಮ ಬಂದು ಸೇರ್ಕೊಂತದೆ. ಆ ಫಲದ ದಶೆಯಿಂದನೇ ಈ ಶರೀರ ಬಂದತಿ. ಈಗ ಬೋಗ್ಸಾಕ ಬಂದತ್ತಿದು. ಅವ್ನು ಕಳ್ಕೋಬೇಕಂದ್ರೆ ಹೆಂಗೆ ಬೋಗ್ಸೆ ಕಳ್ಕೊಳೋದು ಅವನು. ಅದಕ್ಕೆ ಅದು ಬಂದತ್ತಂದ್ಮೇಲೆ ಅದು ಮುಳ್ಳಿ ಬಿಡು ಅಂತ ಬಿಟ್ಟು ನೀನೇನು ಮಾಡ, ಇದು ಇರೋದ್ರೊಳಗೆ ನೀನು ಕೆಲಸ ಮಾಡ್ಕೊಂಡು, ಇದು ಇರೋದ್ರೊಳಗೆ ದೇಹ ಭಾವವನ್ನು ಕಳ್ಕೊಂಡು ಆತ್ಮಭಾವದಲ್ಲಿ ಲೀನ ಆಗೋದು ಪ್ರಯತ್ನ ಮಾಡು. ಆತ್ಮನ ಭಾವದಲ್ಲಿ ಉಳಿಯೋಕೆ ಪ್ರಯತ್ನ ಮಾಡು. ಅದರ ಸಾಮೀಪ್ಯಕ್ಕೆ ಬರೋಕ್ಕೆ ಪ್ರಯತ್ನ ಮಾಡು. ಅರ್ಥಾತ್ ಏನಪ್ಪ ಅಂದ್ರೆ ಅಂತಃಕರಣದಲ್ಲಿ ಏನು ವಿಚಾರಗಳು ನಡೀತಾವಲ್ಲ, ಬರೀ ಸಂಸಾರದ ದಶೆಯಿಂದ ಶರೀರದ ದಶೆಯಿಂದ ಏನು ಕರ್ಮಗಳು ನಡೆಯಾಕತ್ತಾವಲ್ಲ, ಇದ್ರ ಮೇಲೆ ಉದಾಸೀನ ಭಾವ ತಾಳ್ದು. ಈ ಕರ್ಮಗಳನ್ನು ನಡೀತಾವೆ. ಶರೀರ ಹುಟ್ಟೈತಂದ್ಮೇಲೆ ಇದು ಚರ್ಕಾರ್ಥ ನಡೀತಿರ್ತದೆ. ಅದಕ್ಕೆ ಇದ್ರ ಬಗ್ಗೆ ಭಾಳ ಒಲವಿಂದ ಮಾಡಕ್ಕೆ ಹೋಗ್ಬಾರ್ದು. ಒಲವಿಂದ ಎದನ್ನು ಮಾಡು, ಸದ್ವಿಚಾರ ಸಚ್ಚಿಂತೇನೆ ಮಾಡು. ನಾವು ಸಂಸಾರ ಭಾಳ ಒಲವಿಂದ ಮಾಡ್ತೇವೆ. ಅದು ಕೆಟ್ಟದ ಹಾಳಾಕತ್ತಲ್ಲ, ಅದಾಕತ್ತಲ್ಲ, ಇದಾಕತ್ತಲ್ಲ ಭಾಳ ವಿಚಾರ ಮಾಡಿ ಮಾಡ್ತೇವೆ. ಆದ್ರೆ ಈ ಜೀವನ ಎದಕ್ಕೆ ಬಂದೈತೆ ಅನ್ನೋದ್ರ ಬಗ್ಗೆ ವಿಚಾರ ಬಿಟ್ಬಿಟ್ಟೇವೆ. ಇದು ಬರಬೇಕಾದ್ರೆ ಇದಕ್ಕೆಲ್ಲ ಬರ್ಕೊಂಡು ಬಂದೈತೆ ಅಂತ ಗೊತ್ತಿದ್ದೂ ಸದ್ಯಕ್ಕೆ ಮತ್ತೆ ಇದನ್ನು ಶುದ್ಧ ಮಾಡ್ಬೇಕಂತ ಹೊಂಟೇವೆ. ಹಂಗೆ ಶುದ್ಧ ಮಾಡ್ಬೇಕಂತ ಪ್ರಯತ್ನ ಮಾಡ್ಕೊಂಡಾಯ್ತು. ರಾಮ, ಕೃಷ್ಣ, ನಳ, ನಹುಷ ಯಾಕೆ ಅಷ್ಟು ತೊಂದರೆಗೊಳಗೆ ಹಾಕಿದ್ರು? ಬಲ್ಲವ್ರವರು, ಸಾಮಾನ್ಯ ಮನುಷ್ಯರೆಲ್ಲ. ಮತ್ತು ಅವರ ತಪ್ಪಿಸ್ಕೊಳಕ್ಕೆ ಹೋಗಲಿಲ್ಲ. ಗೊತ್ತಿತ್ತು ಪ್ರಾರಬ್ಧ ಕರ್ಮದಾಗ ಮುಂದೆ ಏನು ಬರ್ತದೆ ಅನ್ನೋದು ಗೊತ್ತಿದ್ರು ತಪ್ಪಿಸ್ಕೊಳಕ್ಕೆ ಹೋಗಲಿಲ್ಲ. ಅವ್ರು ತಪ್ಪಿಸ್ಕೊಂಡ್ರೆ ಕೃಷ್ಣ ತಪ್ಪಿಸ್ಕೊಂಡ, ರಾಮ ತಪ್ಪಿಸ್ಕೊಂಡನು ಇಲ್ಲ. ಪ್ರಾರಬ್ಧ ಬಂದೈತಿ ಇದನ್ನು ಭೋಗಿಸಬೇಕು. ಪ್ರಾರಬ್ಧ ಬಂದೈತಿ ಇದನ್ನು ಭೋಗಿಸಬೇಕು. ಇದಕ್ಕೆ ಅಂಜಿ ಓಡುವಂಥದ್ದಿಲ್ಲ. ಇದಕ್ಕೆ ಹೆದರುವಂಗಿಲ್ಲ. ಹೆದರಿದಿ ತನ್ನಾಗ ಎಳ್ಕೊಂಡು ಬಿಡ್ತತಿ. ಇದಕ್ಕೆ ಹೆದರುವಂಗಿಲ್ಲ. ಪ್ರಾರಬ್ಧದೊಳಗೆ ಬಂದೈತಿ ಏನು ಭೋಗಿಸ್ತದ. ಅದಕ್ಕೆ ಮುಷ್ಟಾನ ಭೋಜನ ಸಿಗ್ತತಿ, ಕಟಕ ರೊಟ್ಟಿ ಸಿಗೋದು ಕಟಕ ರೊಟ್ಟಿ ಸಿಗ್ತತಿ. ಯಾರೂ ಸಿಗಲಿಲ್ಲ. ಅದಕ್ಕೆ ಚಿಂತಿಸಿ ಇದ್ರ ಜೀವನ ಕಳೆಯಾಕತ್ತಿ ಅಲ್ವ ಮನುಷ್ಯ. ಎಷ್ಟು ಪ್ರಯತ್ನ ಮಾಡಿದ್ರು ಮತ್ತೆ ಹಿಂಗೆ ಹೋಗ್ತಿದ್ದು. ಒಂದು ದಿನ ಹೋಗೋದ. ನೀನು ಮುಷ್ಟಾನ ಭೋಜನ ಹಾಕಿದ್ರು ಒಂದು ದಿನ ಹೋಗೋದ, ಕಟಕ ರೊಟ್ಟಿ ಹಾಕಿದ್ರು ಒಂದು ದಿನ ಹೋಗೋದ. ಮತ್ತು ಅದಕ್ಕೆ ಚಿಂತೆ ಮಾಡ್ಕೊತ ಕೂತು ಈ ಶರೀರ ಕಳ್ಕೊಂಡೆ ಅಂದರೆ ಶರೀರ ವ್ಯರ್ಥ ಆಗಿ ಹೋಗ್ತಲ್ಲ. ನೀನು ಸಮಯ ಬಂದಿದ್ದನ್ನು ಸುಸಮಯ ಬಂದಿದ್ದನ್ನು ಸುಮ್ಮನೆ ವ್ಯರ್ಥ ಮಾಡಿದಲ್ಲ. ಇಂಥ ಸುಸಮಯ ಮತ್ತೆ ಈ ಸಿದ್ಧತೆಯಲ್ಲೂ ಗೊತ್ತಿಲ್ಲ. ಸದ್ಗುರು ಸಂಘ, ಸದ್ವಿಚಾರ, ಸದ್ಚಿಂತನೆ ಇಂಥ ಸುಸಮಯ ಬಂದಾಗ ನಾವು ಸಣ್ಣ ವಿಷಯಕ್ಕೆ ಮರ್ಕೊಂತ ಕೂತ್ರೆ ಹೆಂಗಪ್ಪ? ಅದ್ರ ಬಗ್ಗೆ ಚಿಂತನೆ ಮಾಡ್ಕೊಂತ ಕೂತ್ರೆ ಹೆಂಗೆ? ಊಟಕ್ಕೆ ವಿಷಯಕ್ಕೆ ಮರದಿಂದ ನಮಗೆ ಹೇಳ್ತಾರಲ್ಲ, ಅರ್ಥಾತ್ ಏನಪ್ಪ ಅಂದ್ರೆ ನಾವು ಬರೀ ಶರೀರ ಚೇತಕ್ಕೆ ಗಂಡ ಹೆಂಡತಿ ಮಕ್ಕಳು ಸಂಸಾರ ಬರೀ ಇದಕ್ಕೆ ಚಿಂತೆ ಒಳಗೆ ಕಾಲ ಕಳೆದೀವಿ ಅಂದ್ರೆ ಸುಮ್ಮನೆ ಶರೀರ ಹೋಗ್ಬಿಡ್ತದೆ. ಎದಕ್ಕೆ ಬಂದತ್ತೆ ಅನ್ನೋದು ಗೊತ್ತಾಗೋದಿಲ್ಲ, ಯಾಕೆ ಗೊತ್ತ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಬಲ್ಲವ್ರು ಏನು ಮಾಡ್ತಾರೆ, ಇದ್ರ ಮೇಲೆ ಉದಾಸೀನ ಮಾಡ್ತಾರೆ. ನಾವೇನು ತಿಳ್ಕೊಂಡಿರೋ ಅವರಿಗೆ ಸಂಸಾರ ಮಾಡೋಕ್ಕಾಗಲಿಲ್ಲ, ಹಂಗೆ ಹಿಂಗೆ ಅಂತ ನಾವು ತಿಳ್ಕೊಂತೀವಿ. ಅದಕ್ಕೆ ಸಿದ್ಧಾರೂಢ ಶಿವಾನಂದರಿಗೆ ಅಂತ ನೀವು ಜೋಡ್ಬೇಡಪ್ಪ ಅಂತ. ಸಂಸಾರವನ್ನು ಸಮರ್ಥವಾಗಿ ಎದುರಿಸಿ ನಿಭಾಯಿಸಿ ಗೌಡ್ಕಿ ಮಾಡಿದರು. ಪೊಲೀಸ್ ಪಾಟೀಲ್ಗೆ ಗೌಡ್ಕಿ ಮಾಡಿದರು, ಶಿಕ್ಷಕರು ಒತ್ತಿ ಮಾಡಿದರು, ಮತ್ತು ಮನೆತನ ನಡೆಸ್ಕೊಂಡು ಬಂದರು. ಎಲ್ಲ ಮಾಡ್ಕೊಂತ ಅಧ್ಯಾತ್ಮ ಚಿಂತನೆಗಳನ್ನು ಮಾಡಿದರು. ಯಾವುದೂ ಬಿಡಲಿಲ್ಲ.
ಅಜ್ಜವರಿಗೆ ವಿದ್ಯಾಭ್ಯಾಸ ಕಲಿಸೋದ್ರಿಂದ ಬಿಟ್ಟರು ಅವಾಗಿನ ಕಾಲ ಬನಾರಸ್ ಯೂನಿವರ್ಸಿಟಿಗೆ ಎಣ್ಣೆ ಓದಿದ್ರು ಅವರು ಹಾಕೊಂಡಪ್ಪ ಅವರು ಅದನ್ನೇರ ಬಿಟ್ರೆ ಯಾವುದಾರ ಒಂದರಿಂದ ಅವ್ರು ವಿಮುಖ ಆದ್ರೆ ನೋಡಿ ಶಿವಾನಂದ ಅವರು ಮಗುಗೆ ಏನು ಕರ್ತವ್ಯ ಮಾಡ್ಬೇಕಾಯ್ತು ವಿದ್ಯಾಭ್ಯಾಸ ಕೊಡ್ತಿದ್ರು ಊರಿಗೆ ಏನು ಮಾಡ್ಬೇಕಾಯ್ತು ಗೌಡಿಕೆ ಮಾಡುವಾಗ ಯಾವ ತಪ್ಪು ನೀರುಗಳನ್ನು ಕೊಡ್ಬೇಕು ಅವು ಕೊಟ್ಕೊಂತ ಬಂದ್ರೆ ನಾವು ಶಿಕ್ಷಣ ವೃತ್ತಿ ಇದ್ದಾಗ ಶಿಕ್ಷಣ ವೃತ್ತಿ ಮಾಡಿದರು. ಅರ್ಥಾತ್ ಏನಪ್ಪ ಅಂದ್ರೆ ಈ ಶರೀರ ಚರಿತಾರ್ಥಕ್ಕೆ ಏನು ನಡೀತಿರ್ತದೆ ಅದಕ್ಕೆ ಯಾವುದಕ್ಕೂ ಬಾಧೆ ಬರೋದಿಲ್ಲ ಅಂತ ನಾವೇನು ತಿಳ್ಕೊಂಡೆವು. ಇದನ್ನು ಮಾಡಕ್ಕತ್ರ ಸಂಸಾರ ಹಿಂದೆ ಬಿಡ್ತೈತಿ, ಅದನ್ನು ಮಾಡೋಕ್ಕಾಗೋಲ್ಲ, ಇದನ್ನು ಮಾಡೋಕ್ಕಾಗೋಲ್ಲ ಹಿಂಗೆ ತಿಳ್ಕೊಂಡೆವು. ಅದು ನೆಪ ಮಾತ್ರ. ನಾವು ಇದನ್ನು ಮಾಡ್ಕೊತ ಹೋದೇವ ಸಂಸಾರ ಭಾಳ ಸರಳ ಆಗ್ತದೆ. ನಾವು ಬರೀ ಅದನ್ನ ಮಾಡ್ಕೊತ ಹೋಗ್ತೇವೆ ಸಂಸಾರ ಕಠಿಣ ಹಾಕ್ಕೊಂತ ಬರ್ತೈತಿ. ಯಾಕೆ ಕಠಿಣ ಹಾಕ್ಕೊಂತ ಬರ್ತೈತಿ ಅಂದ್ರೆ ಅಲ್ಲಿ ಸದ್ವಿಚಾರ ಸಚ್ಚಿಂತನೆ ಇರಲಿಲ್ಲ ಅಂದ್ರೆ ಆಶ್ರಯ ಪದ ಇಲ್ಲ ಮನಸ್ಸಿಗೆ ಒಂದು ಆಶ್ರಯ ಸ್ಥಾನ ಬೇಕಲ್ಲ. ಅದು ಬರೀ ವಿಷಯಗಳಲ್ಲಿ ತಿರುಗಿ ಧನುವಾಕತ್ತು ಬಳಲಿಕೆ ಆಗ್ತದೆ. ಇಂಥ ಸದ್ವಿಚಾರ ಸಚ್ಚಿಂತನೆ ಮಾಡ್ಕೊಂತ ಬಾ, ಅದು ಮನಸ್ಸಿಗೆ ಶಾಂತ ಭಾವ ಮುಡ್ಕೊಂತ ಬರ್ತದೆ. ಜಗತ್ತಿನ ಎಲ್ಲ ನಿನಗೇನು ಪ್ರತಿಕೂಲಗಳು ಅನ್ನಿಸ್ತಾವಲ್ಲ ಆ ಪ್ರತಿಕೂಲ ಅನಿಸೋದಿಲ್ಲ. ಅವನ ಮೆಟ್ಟಿ ನಿಲ್ಲುವಂಥ ಸಾಮರ್ಥ್ಯ ನಿನ್ನೊಳಗೆ ಬರ್ತದೆ. ಅದನ್ನು ಸರಳವಾಗಿ ದಾಟ್ಕೊಂಡು ಹೋಗುವಂಥ ಸಾಮರ್ಥ್ಯ ನಿನ್ನೊಳಗೆ ಬರ್ತದೆ. ಇಲ್ಲ ಅಂದ್ರೆ ಇದರೊಳಗೆ ನೀವು ಚಿಂತೆಯೊಳಗೆ ಮುಳುಗಿದೆ ಅಂದರೆ ದೊಡ್ಡ ಹಿಮಾಲಯ ಪರ್ವತ ಅನ್ನಿಸ್ತಾವೆ. ಇವೆಲ್ಲ ನಿನಗೆ ಬರ್ತಾವಲ್ಲ ಪ್ರತಿಕೂಲಗಳು, ಏನು ತೊಂದರೆ ಬರ್ತಾವಲ್ಲ ಜೀವನದೊಳಗೆ, ದೊಡ್ಡ ತೊಂದರೆನಪ್ಪ, ನನಗೆ ಬಂದಷ್ಟು ಮತ್ತೆ ಯಾರಿಗೆ ಬಂದಿಲ್ಲ ಅಂತ ಅನಿಸ್ತದೆ. ಒಮ್ಮೆ ಇದನ್ನು ಮಾಡೋಕ್ಕೆ ಶುರು ಮಾಡು. ಇವೆಲ್ಲ ಏನು ಪ್ರತಿಕೂಲಗಳು, ಏನು ತೊಂದರೆಗಳು ಬರ್ತಾವಲ್ಲ ನಿನ್ನ ಜೀವನದಾಗ, ಇವು ಯಾವ ಲೆಕ್ಕಕ್ಕೆ ಇಲ್ಲ. ಯಾರಿಗೆ ಬಂದಿಲ್ಲ ಅಂದು ಪ್ರತಿಕೂಲಗಳು, ಯಾರಿಗೆ ಆಗಿಲ್ಲ ಅಂದು ರಾಮಗೆ ಬಂದಿದ್ದು, ಕೃಷ್ಣಗೆ ಬಂದಿದ್ದು, ಜೀವನದಾಗ ಎಲ್ಲ ಸರಳ ಇರ್ತಾವ್ರಿ. ಅವರಿಗೆಲ್ಲ ಸಾಕಷ್ಟು ತಾಪತ್ರೆಗಳು ಬಂದು, ಆದರೆ ಅವನು ಎದುರಿಸಿ ನಿಂತು ಅದ್ರ ದಾಟಿ ಹೋದ್ರಲ್ಲ ಅವರು. ಅವನು ಎದುರಿಸಿ ನಿಂತು ದಾಟಿ ಇದು ಬರುವ ಅಂತ ತಿಳ್ಕೊಂಡು ಅವನು ಯಥಾ ಪ್ರಕಾರ ಸ್ವೀಕಾರ ಮಾಡಿ ನಮ್ಮ ಕರ್ತವ್ಯ ಏನೈತೆ ಅದನ್ನು ಮಾಡಿದರು. ಹಂಗೆ ನಾವು ನಮ್ಮ ಕರ್ತವ್ಯದ ಕಡೆ ಲಕ್ಷ್ಯ ಕೊಡಬೇಕು. ಯಾವ್ದು ಕರ್ತವ್ಯ? ಸಂಸಾರ ಶುದ್ಧ ಮಾಡೋದ ಕರ್ತವ್ಯ ಅಲ್ಲ. ಈ ಶರೀರ ಬಂದಿದ್ದು ಎದಕ್ಕೆ ಬಂದೈತಿ? ನಾವು ಏನು ಮಾಡಕತ್ತೇವೆ ಈ ಕರ್ತವ್ಯನ ಪುನಃ ನೆನಪು ಮಾಡ್ಕೊಂಡು ಎಲ್ಲಿವರೆಗೆ ಈ ಕರ್ತವ್ಯ ನಮ್ಗೆ ನೆನಪಾಗೋದಿಲ್ಲೋ ಅಲ್ಲಿವರೆಗೆ ಮನುಷ್ಯ ಜನ ಬಂದಿದ್ದ ವ್ಯರ್ಥ. ಈ ಕರ್ತವ್ಯ ಪುನಃ ನೆನಪಾಗ್ಕೊಂತಾನೆ ಇರಬೇಕು. ನಾವು ನಿಂತರ ಯಾವುದರ ಕರ್ಮಗಳನ್ನು ಮಾಡುವ ಸದ್ಯಕ್ಕೆ ಈ ಕರ್ತವ್ಯದ ನೆನಪಿನೊಳಗೆ ಮಾಡ್ತಿರ್ಬೇಕು. ಅವನು ಮನುಷ್ಯ ಶರೀರ ಬಂದಿದ್ದು ಅದಕ್ಕೆ ಬಂದತಿ, ಅದಕ್ಕೆ ಅನುಕೂಲಕ್ಕಾಗಿ ಇವೆಲ್ಲ ಅದಾವು. ಶರೀರ ಬಂದಿದ್ದು ಅದಕ್ಕಾಗಿ, ಇದಕ್ಕೆಲ್ಲ ಉಣ್ಣೋದಕ್ಕೆ ಉಡೋದಕ್ಕೆ ತೊಡೋದಕ್ಕೆ ಅಲ್ಲ. ಇದು ಉಣ್ಣೋದು ಉಡೋದು ತೊಡೋದು ಎದ್ರ ಸಂಬಂಧ? ನಿನಗೆ ಮುಂದೊಂದು ಗುರಿ ಐತಿ, ಆ ಗುರಿ ಸಾಸ. ಮತ್ತು ಅದಕ್ಕೆ ಮಾಡ್ಕೊಂತ ಕೂತೆ ಉಣ್ಣಾಕ ಉಡಾಕ ತೊಡಾಕ ಅದ್ರ ಸಂಬಂಧ ಜೀವನ ಮಾಡ್ಕೊಂತ ಕೂತಾರೆ. ಜೀವನ ವ್ಯರ್ಥ ಆಗಿ ಹೋಗ್ಬಿಡ್ತೈತಿ. ಉಂಡಿ ಹುಟ್ಟಿ ತೊಟ್ಟಿ ಬಿಟ್ಟು ಹೋದಿ ಏನು ಮಾಡಿದೀರ ನಡುವ. ಅದಕ್ಕೆ ಈ ಶರೀರವನ್ನು ಸುಮ್ಮನೆ ಕಳ್ಕೋಬಾರ್ದು, ಅದನ್ನು ಉಪಯೋಗ ಮಾಡ್ಕೋಬೇಕು. ಅದಕ್ಕೆ ಬರೀ ಇವನ ಹೊರಗಿಂದ ಆಚರಣೆ ಮಾಡ್ಕೊಂಡು ಕುಂದ್ರಲ್ಲ, ಅಂತರಂಗದ ಸ್ವಚ್ಛತೆಯನ್ನು ಮಾಡ್ಕೋಬೇಕು. ಅದ ಮನುಷ್ಯನ ಜನ್ಮದ ಕರ್ತವ್ಯ, ಅದ ಸಾರ್ಥಕತೆ. सकल साधु संत महाराज की